ಹಾಯ್ ಮಕ್ಕಳ. ಹಾಯ್. ಹಲೋ. ಹೌ ಆರ್ ಯು? ಹೇಗಿದ್ದೀರಾ ಮಕ್ಕಳ? ಚೆನ್ನಾಗಿದ್ದೀರಾ? ಈಗ ನಾನು ನಿಮಗೆ ಕನ್ನಡ ಪಾಠ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಎಲ್ಲ ರೆಡಿ ಇದ್ದೀರಲ್ವಾ? ನೋಡಿ ಮಕ್ಕಳ, ಪಾಠ ಮಾಡೋಕ್ಕೆ ಮೊದಲು ನಿಮಗೊಂದು ಪುಟಾಣಿ ಕತೆ ಹೇಳಬೇಕು ಅಂತ ಇದ್ದೀನಿ ನಾನು. ಇನ್ನು ಪುಟಾಣಿ ಕತೆ, ಪುಟ್ಟು ಕತೆ ಹೇಳಿದ್ರೆ ನಿಮಗೆ ತುಂಬ ಇಷ್ಟ ಅಲ್ವಾ? ಅದಕ್ಕೋಸ್ಕರ ಪುಟಾಣಿ ಕತೆನ ಹೇಳಬೇಕು ಅಂತ ಅನ್ಕೊತಾ ಇದ್ದೀನಿ. ಕೇಳಿಸ್ಕೊತೀರಿ ತಾನೇ? ಒಂದೂರಲ್ಲಿ ರಾಮು ಅಂತ ಒಬ್ಬ ಹುಡುಗ ಇದ್ದ. ಏನು ಹೇಳಿ? ಒಂದು ಊರಲ್ಲಿ ರಾಮು ಅಂತ ಒಬ್ಬ ಹುಡುಗ ಇದ್ದ. ಅವನಿಗೆ ಪಾಪ ಓದಬೇಕು ಬರೀಬೇಕು ಅಂತ ಭಾಳ ಇಷ್ಟ ಇತ್ತು. ಆದರೆ ಅವರು ತುಂಬ ಬಡವರಾಗಿದ್ದರು. ಅವ್ರ ತಂದೆ ತಾಯಿ ತುಂಬ ಬಡವರಾಗಿದ್ದರಿಂದ ಅವ್ರಿಗೆ ಶಾಲೆಗೆ ಕಳ್ಸೋಕ್ಕೆ ಆಗ್ತಲೇ ಇರಲಿಲ್ಲ. ಆವಾಗ ಅವನಿಗೆ ಯಾವಾಗಲೂ ಬೇಜಾರು ಆಗ್ತಾ ಇತ್ತು. ಅಯ್ಯೋ, ನಾನು ತುಂಬ ಓದಬೇಕು ಅಂತ ಇದ್ದೀನಿ, ಆದರೆ ನನಗೆ ಓದೋದಕ್ಕೆ ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡೇ ಇಲ್ವಲ್ಲ ಅಂತ ಅಂದ್ಕೊಂಡು ಯಾವಾಗಲೂ ಬೇಜಾರು ಮಾಡ್ಕೋತಾ ಇದ್ದ. ಯಾರು? ರಾಮು ಅನ್ನೋ ಹುಡುಗ. ಒಂದಿನ ಅವ್ರ ತಂದೆ ಏನು ಹೇಳಿದ್ರು, ಒಂದು ನೋಟ್ ಕೊಟ್ಬಿಡ್ತಾರೆ ಅವನ ಕೈಗೆ. ಮಗು, ನೀನು ಅಂಗಡಿಗೆ, ನೋಟ್ ಅಂದರೆ ಗೊತ್ತಲ್ವಾ, ದುಡ್ಡಿನ ಒಂದು ನೋಟು ಕೊಟ್ಬಿಟ್ಟು, ಮಗು ನೀನು ಹೋಗಿ ಅಂಗಡಿಗೆ ಹೋಗಿ ಚಿಲ್ಲರೆ ತಗೊಂಬಾ ಮಗು ಅಂತೇಳಿ ಕಳಿಸ್ತಾರೆ. ಆಗ ಮಗು ಏನು ಮಾಡ್ತಾನೆ, ಚಿಲ್ಲರೆ ತೊಗೊಳಕ್ಕೆ ಅಂಗಡಿಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಆಗ ಏನಾಗಿತ್ತು, ತುಂಬ ಕತ್ಲಾಗಿತ್ತು. ಸಂಜೆ ಹೊತ್ತು ಆಗಿತ್ತು. ಸ್ವಲ್ಪ ಕತ್ಲಾಗ್ತಾ ಬಂದಿತ್ತು. ಸೂರ್ಯ ಇನ್ನು ಮುಳುಗೋ ಸಮಯ ಬರ್ತಾ ಇತ್ತು. ಆದ್ದರಿಂದ ಅಂಗಡಿಗೆ ಹೋಗಿ ಅವನು ಏನಂದ, ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು, ನೋಡಿ ನನಗೆ ಚಿಲ್ಲರೆ ಕೊಡಿ, ನಮ್ಮ ತಂದೆ ದುಡ್ಡು ಕೊಟ್ಟಿದ್ದಾರೆ, ಆ ನೋಟ್ಗೆ ನನಗೆ ಚಿಲ್ಲರೆ ಕೊಡಿ ಅಂತ ಹೇಳ್ದ. ಸರಿ, ಹಣ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ದ, ಸುಮ್ಮನೆ ಚೇಂಜ್ ತಗೊಂಡ. ಸರಿಯಾಗಿದೆಯಾ ಇಲ್ವಾ ಅಂತ ಅವ್ನು ಚೆಕ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಮನೆಗೆ ಬಂದ. ಮತ್ತು ಎಣ್ಸೋಣ ಅಂತಂದರೆ ಅವನಿಗೆ ದೀಪದ ಬೆಳಕಲ್ಲಿ ಅದು ಕಾಣಿಸ್ತಾನೇ ಇರಲಿಲ್ಲ. ಸರಿ, ಅವನು ಅಂಗಡಿಯವ ಏನು ಮಾಡಿದ್ದ, ಅವನಿಗೆ ಚಿಲ್ಲರೆಯನ್ನು ಕೊಡಬೇಕಾದ್ರೆ ಬೆಳ್ಳಿ ನಾಣ್ಯ ಕೊಡಬೇಕಾಗಿ. ಹಿಂದೆ ಎಲ್ಲ ಚಿನ್ನ ಬೆಳ್ಳಿ ನಾಣ್ಯಗಳು ಅಂತ ಇತ್ತು. ಈಗ ನೋಡಿ ಕಬ್ಬಿಣದ ನಾಣ್ಯಗಳು ಬಂದ್ಬಿಟ್ಟಿದೆ. ಆಗ ಎಲ್ಲ ಹಿಂದೆ ಎಲ್ಲ ತುಂಬ ನೋಟ್ಗಿಂತ ಹೆಚ್ಚಾಗಿ ಇದು ನಾಣ್ಯಗಳೇ ಹೆಚ್ಚಾಗಿ ಇತ್ತು. ಆದ್ದರಿಂದ ಅವನು ಚಿಲ್ಲರೆನ ತೊಗೊಂಬಂದ. ಅಂಗಡಿಯವನು ಏನು ಮಾಡಿದ್ದ, ಅವನು ಕೊಟ್ಟಂಥ ಹಣಕ್ಕೆ ಬೆಳ್ಳಿಯ ನಾಣ್ಯವನ್ನು ಕೊಡೋದಕ್ಕೆ ಬದಲಾಗಿ ಚಿನ್ನದ ನಾಣ್ಯವನ್ನು ಕೊಟ್ಬಿಟ್ಟಿದ್ದ. ಅದೇ ಅವನು ಮನೆಗೆ ಬಂದು ನೋಡ್ತಾನೆ, ಅವನಿಗೆ ಎಣಿಸೋವಂಥ ಸಾಮರ್ಥ್ಯನೂ ಇಲ್ಲ. ಯಾಕೆ ಹೇಳಿ? ಅವನು ಶಾಲೆಗೆ ಹೋಗೇ ಇಲ್ಲ. ಅದರಿಂದ ಅವನಿಗೆ ಎಣಿಕೆ ಮಾಡೋದಕ್ಕೆ ಗೊತ್ತಾಗ್ತಾನೇ ಇಲ್ಲ. ಆದ್ರೂ ಅವನಿಗೆ ಚಿನ್ನ ಬೆಳ್ಳಿ ಅನ್ನೋ ವ್ಯತ್ಯಾಸ ಮಾತ್ರ ಗೊತ್ತಾಗ್ತಾ ಇದೆ. ಆದ್ದರಿಂದ ಅವನೇನು ಮಾಡ್ದ, ಮತ್ತೆ ಅಂಗಡಿ ಹತ್ರ ಹೋದ. ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿಯವನಿಗೆ ಕೇಳ್ತಾನೆ, ನೋಡಿ ಅಣ್ಣ, ಅಂಗಡಿಯವ್ರಿಗೆ ಅಣ್ಣ ಅಂತ ಮಾತಾಡಿಸ್ತಾನೆ, ನೋಡಿ ಅಣ್ಣ, ನಾನು ನಿಮ್ಮ ಹತ್ರ ಚಿಲ್ಲರೆಗೆ ಅಂತ ಬಂದಿದ್ದೆ, ಆದರೆ ನೀವು ನನಗೆ ಚಿಲ್ಲರೆ ಕೊಡಬೇಕಾದ್ರೆ ವ್ಯತ್ಯಾಸ ಮಾಡಿದ್ದೀರಾ ಅಂತ ಹೇಳ್ತಾನೆ. ಆವಾಗ ಸರಿಯಾಗಿ ನೀವು ಚಿಲ್ಲರೆನೇ ನನಗೆ ಕೊಡಲಿಲ್ಲ ಅಂತ ಹೇಳ್ತಾನೆ. ಆಗ ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ ಅಂಗಡಿಯವನಿಗೆ. ಏನು ಇಲ್ಲಿ ಬಂದು ನೀನು ಗಲಾಟೆ ಮಾಡ್ತಾ ಇದೀಯಾ? ನಾನು ಚಿಲ್ಲರೆಯನ್ನು ಕೊಟ್ಟಾಗಲೇ ನೀನು ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಆದರೆ ನೀನು ಈಗ ಬಂದ್ಬಿಟ್ಟು ನನಗೆ ಕೇಳ್ತಾ ಇದೆಯಲ್ಲ, ಜನ ಬೇರೆ ಕಾಯ್ತಾ ನಿಂತಿದ್ದಾರೆ, ಅವ್ರಿಗೆಲ್ಲ ನಾನು ಗಿರಾಕಿಗಳು ಬಂದಿದ್ದಾರೆ, ಅವ್ರಿಗೆಲ್ಲ ಅವ್ರು ಕೇಳಿದಂಥ ವಸ್ತುಗಳನ್ನ ಎಲ್ಲ ಕೊಡಬೇಕಲ್ವ, ನೀನು ಸುಮ್ಮನೆ ನನ್ನ ಹತ್ರ ಬಂದು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, ಅದೇನು ಹೇಳು ಅಂತಾನೆ. ನೋಡಿ ಅಣ್ಣ, ನೀವೇನು ರೇಗಬೇಡಿ, ನೀವು ರೇಗೋದ್ರಿಂದ ನಿಮಗೆ ಏನಾಗುತ್ತೆ, ಲಾಸ್ ಆಗುತ್ತೆ, ನಾನು ಹೇಳಿದ್ನ ಸ್ವಲ್ಪ ಕೇಳಿ ಅಂತಾನೆ. ಏನು ಹೇಳು ಅಂತಾನೆ. ನೋಡಿ, ನೀವು ನನಗೆ ಚಿನ್ನದ ನಾಣ್ಯವನ್ನು ಕೊಟ್ಬಿಟ್ಟಿದ್ದೀರ. ಚಿಲ್ಲರೆಯನ್ನು ಕೊಡುವಾಗ ಬೆಳ್ಳಿ ನಾಣ್ಯ ಕೊಡಬೇಕಾಗಿತ್ತು ನಾನು ಕೊಟ್ಟಂಥ ನೋಟ್ಗೆ, ಆದರೆ ನೀವೇನು ಮಾಡಿದ್ದೀರಾ, ಚಿನ್ನದ ನಾಣ್ಯ ಕೊಟ್ಬಿಟ್ಟಿದ್ದೀರಾ. ಚಿನ್ನದ ಬೆಲೆಗೂ ಬೆಳ್ಳಿ ಬೆಲೆಗೂ ವ್ಯತ್ಯಾಸ ಇದೆ ಅಲ್ವಾ? ಚಿನ್ನದ ಬೆಲೆ ಹೆಚ್ಚಾಗಿರುತ್ತೆ, ಬೆಳ್ಳಿಯ ಬೆಲೆ ಮೌಲ್ಯ ಕಡಿಮೆ ಇರುತ್ತೆ. ಆದರೆ ನೀವು ನನಗೆ ಚಿನ್ನದ ನಾಣ್ಯವನ್ನು ಕೊಟ್ಟು ನೀವು ತುಂಬ ಲಾಸ್ ಮಾಡ್ಕೋತಾ ಇದ್ದೀರಾ. ಅದರಿಂದ ನಾನು ನಿಮಗೆ ಅದನ್ನು ಕೊಟ್ಟು ವಾಪಸ್ ಹೋಗೋಣ ಅಂತ ಬಂದೆ, ಆದರೆ ನೀವು ನೋಡಿದ್ರೆ ನನಗೆ ಸರಿಯಾಗಿ ಚಿತ್ತಲೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಇನ್ನೊಂದು ಸಲ ಈ ನಾಣ್ಯಗಳನ್ನು ನೋಡಿ ಪರಿಶೀಲನೆ ಮಾಡಿಕೊಂಡು ನನಗೆ ಅದನ್ನು ನೀವು ಹೇಳಿ ಅಂತ ಹೇಳ್ತಾನೆ. ಆಗ
ನಾನು ಹೇಳಿದ ಥರನೇ ನೀವು ಕೇಳಿದ್ರೆ ನಿಮಗೆ ನಷ್ಟ ಆಗಲ್ಲ. ಆದರೆ ನೀವು ಅದನ್ನೇನು ನೋಡದೆ ನನ್ನ ಮೇಲೆ ಸುಮ್ಮನೆ ರೇಗಾಡಿದ್ರೆ ನಿಮಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಸರಿ, ನನಗೆ ತುಂಬ ರಶ್ ಆಗಿದೆ ಅಂಗಡಿ, ಗಿರಾಕಿಗಳು ಜಾಸ್ತಿ ಜನ ಬಂದಿದ್ದಾರೆ, ಅದೇನು ಹೇಳು, ನನಗೆ ಬೇರೆ ಕೆಲಸ ಇದೆ, ಗಿರಾಕಿಗಳು ಇದೆ, ನೀನು ಒಬ್ಬನೇ ಅಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಮತ್ತೆ ರೇಗ್ತಾನೆ. ಸರಿ, ಆಗ ಅಂಗಡಿ ಯಜಮಾನನಿಗೆ ಇವನೇನು ಮಾಡ್ತಾನೆ, ಅಯ್ಯ ನೀವು ನನ್ನ ಚಿಲ್ಲರೆ ನಾಣ್ಯಗಳನ್ನು ನೋಡಿ ಆಮೇಲೆ ನೀವು ಮಾತನಾಡಿ ಅಂತ ಹೇಳ್ತಾನೆ. ಸರಿ, ಅವನೇನು ಮಾಡ್ದ, ನಾಣ್ಯಗಳನ್ನು ಕೊಟ್ಟು ನೋಡಿದಾಗ ಅಂಗಡಿಯವನಿಗೆ, ಅಯ್ಯೋ ನಾನು ಕತ್ಲಲ್ಲಿ ಬೆಳ್ಳಿ ನಾಣ್ಯ ಕೊಡೋದಕ್ಕೆ ಚಿನ್ನದ ನಾಣ್ಯ ಕೊಟ್ಬಿಟ್ಟಿದ್ದೀನಲ್ಲ, ಆದರೂ ಈ ಹುಡುಗ ಎಷ್ಟು ಪ್ರಾಮಾಣಿಕ, ಎಷ್ಟು ನಿಯತ್ತಾಗಿ ಬಂದು ನನ್ನ ಹಣವನ್ನು ನನಗೆ ವಾಪಸ್ ಕೊಡ್ತಾ ಇದ್ದಾನೆ. ಇವನು ಒಂದು ವೇಳೆ ಈ ಹಣವನ್ನು ನಾನು ಕೊಡದೇ ಇದ್ದಿದ್ರೆ ನನಗೆ ಖಂಡಿತ ಲಾಸ್ ಆಗ್ತಾ ಇತ್ತಲ್ವಾ ಅಂದ್ಕೊಂಬಿಟ್ಟು, ಸರಿ ಆಯಿತು ಅಂತ ತಗೋತಾನೆ. ಅವನು ತುಂಬ ಸಂತೋಷ ಆಗುತ್ತೆ. ಇಷ್ಟೊಂದು ಪ್ರಾಮಾಣಿಕೆ ಇದೆ ಈ ಹುಡುಗನಿಗೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ನ್ಯಾಯವಾಗಿದ್ದಾನೆ, ಮೋಸ ಅನ್ನೋದೇ ಗೊತ್ತಿಲ್ಲ ಇವನಿಗೆ. ಅದೇ ಬೇರೆಯವ್ರು ಯಾರಾದರೂ ಆಗಿದ್ದರೆ ಏನು ಮಾಡ್ತಿದ್ರು, ನನಗೆ ಬೆಳ್ಳಿ ನಾಣ್ಯ ಬದಲಾಗಿ ಚಿನ್ನದ ನಾಣ್ಯ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಖುಷಿಯಿಂದ ತಗೊಳ್ತಾ ಇದ್ರು. ಆಗ ನನಗೇನಾಗ್ತಾಯಿತ್ತು, ಲಾಸ್ ಆಗ್ತಾಯಿತ್ತು. ಆದರೆ ಈ ಮಗು ಹಾಗೆ ಮಾಡಿಲ್ಲ, ತುಂಬ ನಿಯತ್ತಾಗಿ ತಂದ್ಕೊಟ್ಟಿದ್ದಾನೆ. ಆದ್ದರಿಂದ ಈ ಮಗುಗೆ ನಾನು ಏನಾದರೂ ಕೊಡಲೇಬೇಕು ಅಂತ ಅಂದ್ಕೊಂಬಿಟ್ಟು ಮನಸ್ಸಲ್ಲೇ ಅಂದ್ಕೊಂಡು, ಮಗು ನಿನಗೇನು ಬೇಕಪ್ಪ, ಇಷ್ಟು ಪ್ರಾಮಾಣಿಕವಾಗಿ ನೀನು ಬಂದಿದ್ಯಲ್ಲ, ನಿನಗೇನು ಸಹಾಯ ಮಾಡಲಿ ಅಂತ ಕೇಳ್ತಾನೆ. ಆಗ ಆ ಮಗು ಹೇಳುತ್ತೆ, ಯಾರು, ರಾಮು, ನೋಡಿ ಯಜಮಾನ್ರೆ, ಅಂಗಡಿ ಯಜಮಾನ್ರೆ, ಅಣ್ಣವರೇ, ನೋಡಿ ನನಗೆ ಏನೂ ಕೊಡಬೇಡಿ ನೀವು, ನನಗೆ ಓದಬೇಕು ಬರಿಬೇಕು ಅಂತ ಭಾಳ ಆಸೆ ಇದೆ. ಆದರೆ ನಮ್ಮ ತಂದೆ ತಾಯಿಗಳು ಭಾಳ ಕಡು ಬಡವರು, ನಮಗೆ ಊಟಕ್ಕೆ ಒಂದೊಂದು ಸಲ ಗತಿ ಇರಲ್ಲ, ಹಾಕ್ಕೊಳ್ಳೋಕ್ಕೆ ಬಟ್ಟೆ ಸಹ ನಮಗೆ ಸರಿಯಾದ್ದು ಇರಲ್ಲ. ಇಂಥದ್ರಲ್ಲಿ ನಮಗೆ ಶಾಲೆಗೆ ಕಳಿಸಿ ಓದಿಸ್ಬೇಕು ಅಂತಂದರೆ ನಮ್ಮ ತಂದೆ ತಾಯಿಗಳಿಗೆ ಆಗದೇ ಇರೋದು, ಕಡು ಬಡವರಾಗಿದ್ದರಿಂದ ನನಗೆ ಓದಬೇಕು ಅಂತ ಭಾಳ ಆಸೆ ಇದೆ. ಆದರೆ ದಯವಿಟ್ಟು ನೀವು ನನಗೆ ಶಾಲೆಗೆ ಸೇರಿಸ್ತೀರಾ, ಇದೊಂದು ಉಪಕಾರ ಮಾಡಿ, ನಾನು ನಿಮಗೆ ಸದಾಕಾಲ ನೆನೆಸ್ಕೋತೀನಿ ಅಂತ ಹೇಳ್ತಾರೆ. ಆಗ ಆ ಯಜಮಾನನಿಗೆ, ಅಂಗಡಿಯ ಯಜಮಾನನಿಗೆ ತುಂಬ ಖುಷಿ ಆಗುತ್ತೆ. ಅವತ್ತಿಂದ ಅವರು, ನೀನು ಎಲ್ಲಿವರೆಗೂ ಓದ್ತೀಯೋ ಅಲ್ಲಿವರೆಗೂ ಓದಪ್ಪ, ನಾನೇ ನಿನಗೆ ಸ್ವತಃ ಏನು ಮಾಡ್ತೀನಿ, ಹಣವನ್ನು ಖರ್ಚು ಮಾಡಿ ನಿನಗೆ ಶಾಲೆಗೆ ಸೇರಿಸ್ತೀನಿ, ನೀನು ಎಷ್ಟು ತೃಪ್ತಿ ಆಗುತ್ತೋ ಅಲ್ಲಿವರೆಗೂ ಓದು, 1ರಿಂದ 10ನೇ ತರಗತಿ ಆದರೂ ಓದು, ಮುಂದಿನ ಕಾಲೇಜಿನ ವಿದ್ಯಾಭ್ಯಾಸಕ್ಕಾದರೂ ಹೋಗು, ಎಷ್ಟೇ ಖರ್ಚು ಬರಲಿ ನೀನು ಯೋಚನೆ ಮಾಡಬೇಡ, ನಾನು ಓದಿಸ್ತೀನಿ ಅಂತ ಹೇಳ್ತಾನೆ. ಆವಾಗ ಅಲ್ಲಿಂದ ಆ ಮಗು ಏನು ಮಾಡ್ತಾನೆ, ಮುಂದೆ ಓದಿ ದೊಡ್ಡವನು ಆಗ್ತಾನೆ. ಆದ್ದರಿಂದ ಈ ಒಂದು ಕಥೆಯಲ್ಲಿ ನಮಗೇನು ಗೊತ್ತಾಯಿತು, ಆ ಮಗುವಿನಲ್ಲಿರುವ ಪ್ರಾಮಾಣಿಕತೆ ನಮಗೆ ಗೊತ್ತಾಯಿತು ಅಲ್ವಾ. ಆ ಮಗುವಿನಲ್ಲಿ ಎಷ್ಟು ಪ್ರಾಮಾಣಿಕತೆ ಇತ್ತು ನೋಡಿ. ಆದ್ದರಿಂದ ನಾವು ಸಹ ಸಣ್ಣ ಮಕ್ಕಳು ಕಲಿಬೇಕಾದ್ರೆ ಒಳ್ಳೆಯ ಗುಣಗಳನ್ನೇ ನಾವು ಕಲಿಬೇಕು. ಅದರಿಂದ ನಮಗೆ ಉಪಕಾರ ಆಗುತ್ತೆ. ಏನೋ ನನಗೆ ಚಿನ್ನ ಸಿಕ್ತು ಅಂತ ಇಟ್ಕೊಂಡ್ಬಿಟ್ಟಿದ್ರೆ ಪಾಪ ಅವ್ನಿಗೆ ಓದು ಬರಹ ಆಗ್ತಿತ್ತ? ಇಲ್ಲ, ಅವನಿಗೆ ಚಿನ್ನ ಬೆಳ್ಳಿ ಏನು ಕೊಳ್ಬೋದು, ಏನು ಬೇಕಾದರೂ ಕೊಳ್ಬೋದು, ಮನೆ ಮಠಗಳನ್ನು ಕೊಳ್ಬೋದು, ಕಾರು ಬಂಗ್ಲೆಗಳನ್ನೆಲ್ಲ ಕೊಲ್ಬೋದು. ಯಾವಾಗ ಕೊಂಡ್ಕೋಬೋದು? ನಾವು ವಿದ್ಯಾಭ್ಯಾಸವನ್ನು ಕಲಿತಾಗ ನಮಗೆ ವಿದ್ಯೆಯಿಂದ ಒಳ್ಳೆಯ ಉದ್ಯೋಗ ಸಿಗುತ್ತೆ, ಒಳ್ಳೆಯ ಜ್ಞಾನ ಸಿಕ್ಕುತ್ತೆ. ಜ್ಞಾನ ಇದ್ದರೆ ನಾವು ಏನನ್ನ ಬೇಕಾದರೂ ಸಂಪಾದಿಸ್ಬೋದು. ಆದ್ದರಿಂದ ಆ ಮಗು ಕೇಳಿದಂಥ ಜ್ಞಾನ ಯಾವುದು? ವಿದ್ಯೆ ಬಗ್ಗೆ ಕೇಳ್ತು. ಅದರಿಂದ ಪ್ರಾಮಾಣಿಕವಾಗಿ ನಾವಿದ್ದರೆ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಆಗುತ್ತೆ. ಆದ್ದರಿಂದ ಪುಟಾಣಿ ಮಕ್ಕಳ ನೀವು ಸಹ ಯಾವಾಗಲೂ ಪ್ರಾಮಾಣಿಕರಾಗಿಯೇ ಇರಬೇಕು. ಪ್ರಾಮಾಣಿಕರಾಗಿ ಇದ್ದಾಗ ನೀವು ಮುಂದೆ ಬೆಳೆದು ದೊಡ್ಡವರಾದಮೇಲೆ ಅದರಿಂದ ನಿಮಗೆ ಹೆಚ್ಚು ಉಪಕಾರವೇ ಹೊರತು ಅಪಕಾರ ಅಂತೂ ಆಗದೇ ಇಲ್ಲ. ಈ ಕಥೆಯಿಂದ ನಿಮಗೆ ತಿಳಿದಂಥದ್ದೇನು? ನಾವು ಯಾವಾಗಲೂ ಒಳ್ಳೆಯ ಕೆಲಸವನ್ನೇ ಮಾಡಬೇಕು, ಒಳ್ಳೆಯದನ್ನೇ ಯೋಚಿಸಬೇಕು. ಆಗ ನಮಗೆ ಅದರಿಂದ ಒಳ್ಳೆಯ ಫಲವೇ ಸಿಕ್ಕತ್ತೆ. ಪ್ರಾಮಾಣಿಕತೆಯಿಂದನೇ ನಾವು ನಡ್ಕೊಳ್ಬೇಕು ಅಂಥೇಳಿ ಒಂದು ಪುಟ್ಟ ಕಥೆಯನ್ನು ಹೇಳಿದ್ದೀನಿ. ಈ ಕತೆ ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಮಕ್ಕಳ? ಇಷ್ಟ ಆಗಿದ್ರೆ ಖುಷಿ ಪಡಿ, ಆಯಿತಾ? ಓಕೆನಾ? ಈಗ ನಾನು ಕನ್ನಡ ಪಾಠವನ್ನು ಶುರು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕತೆ ಇಷ್ಟ ಆದರೆ ಎಲ್ಲ ಒಂದ್ಸಲ ಹಾಕ್ಬಿಡಿ, ಒಂದು ಕ್ಲಾಪನ್ನು ಸಹ ಹಾಕ್ಬಿಡಿ. ಮ್ಯಾಮ್ಗೆ ಹಾಕ್ತೀರಾ ಕ್ಲಾಪು? ಓಕೆ, ನನಗೆ ಕೇಳಿಸ್ತಾ ಇಲ್ಲ, ಆದರೆ ನೀವು ಎದುರುಗಿದ್ದಿದ್ರೆ ಅವೆಲ್ಲನೂ ಖುಷಿನೇ ಇತ್ತು. ಚೆನ್ನಾಗಿ ಕಥೆಯನ್ನು ಕೇಳಿಸ್ಕೊಂಡ್ರಿ ಅಲ್ವಾ?
ಈ ಕಥೆಯನ್ನು ನೀವು ಮನಸ್ಸಲ್ಲೇ ಸದಾಕಾಲ ಇಟ್ಕೋಬೇಕು. ಓಕೆನಾ? ಈಗ ನಾನು ಪಾಠಕ್ಕೆ ಬರ್ತೀನಿ. ಹಿಂದೆ ನಾನು ಕನ್ನಡ ಪಾಠವನ್ನು ಮಾಡಿದಾಗ ಕೆಲವು ಪದಗಳನ್ನು ಮಾತ್ರ ಹೇಳಿಕೊಟ್ಟೆ. ಮೊದಲನೆಯ ಅಭ್ಯಾಸದಲ್ಲಿ ರ ಗ ಸ ದ ಹ ಹೇಳ್ಕೊಟ್ಟೆ, ಹೌದಾ? ಅದನ್ನೆಲ್ಲ ಕಲ್ತ್ಕೊಂಡ್ರಿ ಅಲ್ವಾ? ಹಾಗೆ ಎರಡನೆಯ ಹಂತದಲ್ಲಿ ನಾನು ಹೇಳ್ಕೊಟ್ಟೆ ಜ ವ ಮ ಬ ನ ಹೇಳ್ಕೊಟ್ಟೆ, ಹೌದಾ ಅಲ್ವಾ? ಈಗ ನಾವು ಮೂರನೇ ಹಂತಕ್ಕೆ ಹೋಗ್ತಾ ಇದ್ದೀವಿ, ಹೌದಾ? ಒಟ್ಟು 10 ಹಂತಗಳಿವೆ. ಅದರಲ್ಲಿ ನಾವು 1ನೇ ಹಂತ ಕಲ್ತಾಯಿತು, 2ನೇ ಹಂತನೂ ಕಲ್ತಾಯಿತು. ಈಗ 3ನೇ ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ. ಯಾವುದಪ್ಪ ಅದು ಹಂತಗಳು ಅಂತಂದರೆ ಪಯ ಉಡ ಟಚ. ಮೊದಲನೇ ಹಂತದಲ್ಲಿ ನಾವೇನು ಕಲ್ತ್ಕೊಂಡ್ವಿ ನೋಡಿ. ಈಗ ಯಾವ್ದು ಕಲ್ತಿದ್ದು? ರ ಗ ಸ ದ ಹ ಕಲ್ತ್ಕೊಂಡ್ವಿ ಅಲ್ವಾ? ಮತ್ತೊಮ್ಮೆ ಹೇಳಿ. ರ ಗ ಸ ದ ಅ. ಇದು ಮೊದಲನೆಯ ಹಂತದಲ್ಲಿ ಕಲ್ತ್ಕೊಂಡ್ವಿ, ಹೌದು ಅಲ್ವೋ? ಈಗ ನಾವು 2ನೇ ಹಂತದಲ್ಲಿ ಏನು ಕಲ್ತ್ವಿ? ನೀವು ಹೇಳಿ ನೋಡೋಣ. ಹೇಳಲ್ವಾ? ಹೇಳ್ತೀರಲ್ವಾ? ಗುಡ್ ಮಕ್ಕಳ ನೀವು, ಪುಟಾಣಿಗಳು, ಜಾಣ ಪುಟಾಣಿಗಳು ನೀವು, ಹೌದಾ? ಬೇಗ ಕಲ್ತು ಬಿಡ್ತೀರ ನೋಡಿ. ಈಗ 2ನೇ ಹಂತ ಬಂದು ಜ ವ ಮ ಬ ನ. ಜ ವ ಮ ಬನವನ್ನು ಕಲ್ತ್ಕೊಂಡ್ರಿ. ಈಗ ನಾವು ರಗಸದ ಆಯಿತು, ಜವಮ್ಮ ಬನನೂ ಆಯಿತು. ಈಗ ನಾವು ಇನ್ನೊಂದು ಹಂತವನ್ನು ಕಲಿಬೇಕು. ಎಷ್ಟಂತ ಕಲ್ತ್ರಿ ಹೇಳಿ ಮತ್ತೊಮ್ಮೆ? ರ ಗ ಸ ದ ಹ. ಜ ವ ಮ ಬ ನ. ಒಟ್ಟು ಮೊದಲನೇ ಹಂತದಲ್ಲಿ 5 ಅಕ್ಷರ, 2ನೇ ಹಂತದಲ್ಲಿ 5 ಅಕ್ಷರ, ಒಟ್ಟು 10 ಅಕ್ಷರಗಳನ್ನು ಕಲ್ತ್ಕೊಂಡ್ರಿ. ಈಗ ನಾವು ಕಲಿಬೇಕು ಯಾವ ಅಕ್ಷರ? ಪ ಯ ಉ ಡ ಟ ಚ. ಹೇಳಿ. ಪ ಯ ಉ ಡ ಟ ಚ ಕಲ್ತ್ಕೊಳ್ಳೋಣವಾ? ಆಯ್ತಲ್ವಾ? ಈಗ ನಾವೆಲ್ಲರೂ ಪುಸ್ತಕವನ್ನು ತೆಗೆಯೋಣ. ಅಂತ 3ರಲ್ಲಿರುವಂಥ ಪಾಠಗಳನ್ನು ಈಗ ನಾವು ತೆಗೆಯೋಣ. ಪುಟದ ಸಂಖ್ಯೆ 45 ನೋಡಿ. ಪಾಠ ತೆಗೆದಿದ್ದಾಯಿತು. ಸವಿಗನ್ನಡ ಪುಸ್ತಕದಲ್ಲಿ. ಯಾವ ಪುಸ್ತಕದಲ್ಲಿ? ಸವಿಗನ್ನಡ ಪುಸ್ತಕದಲ್ಲಿ ನಾವೀಗ ಪಾಠವನ್ನು ತೆಗಿತಾ ಇದ್ದೀವಿ, ಹೌದಾ? ಪಾಠದ ಹಂತ ಅಭ್ಯಾಸ ಅಂತ 3. ಪ ಪ ಯ ಉ ಡ ಟ ಚ. ಪಯ ಉಡ ಟ ಚ 6 ಅಕ್ಷರಗಳು. 5 5 10 ಆಯಿತು. ಇದು 6 16 ಅಕ್ಷರಗಳು ಕಲ್ತಂಗೆ ಆಗುತ್ತೆ ಇವತ್ತಿಗೆ ನಾವು. ಹಾಗೆ ಇಲ್ಲೂ ಸಹ ಹಿಂದಿನ 2 ಪಾಠಗಳಿದ್ದಂತೆ ಇಲ್ಲೂ ಸಹ ಪದಗಳಿವೆ. ಆ ಪದಗಳನ್ನು ನಾವು ಹೋಗೋಣ. ಪ ಪ ಅಕ್ಷರಕ್ಕೆ ಒಂದು ಪದ ಪಟ. ಪಟ ಪಟ. ಹೇಳಿ ಮತ್ತೊಮ್ಮೆ. ಪಟ ಪಟ. ಯ ಯಮ ಯಮ. ಯ ಯಮ ಯಮ. ನೋಡಿ. ಊ ಉಡ ಉಡ. ಉಡ ಉಡ. ಡ ಡ ಡಮ 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 ಡಮ. ಟ ಟಪ 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 ಟಪ. ಚ ಚಮಚ ಚಮಚ. ನೋಡಿ, ಇಲ್ಲಿ ನಾವು 6 ಅಕ್ಷರಗಳಿಗೆ 6 ಚಿತ್ರಗಳನ್ನು ಸಹ ನಾವು ನೋಡಿದ್ವಿ. ಈ ಚಿತ್ರಪದಗಳು ಮತ್ತೊಂದ್ಸಲ ನೋಡೋಣ. ಪಾಠ ಪಟ. ಪಾಠ ಪಟ. ಯಮ ಯಮ. ಉಡ ಉಡ. ಮತ್ತೆ ಡ ಡಮ 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 ಡಮ. ಟ ಟಪ 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 ಟಪ. ಚ ಚಮಚ ಚಮಚ. ಅಲ್ವಾ? ಇದು ಪದಗಳಾಯಿತು. ಈಗ ನೋಡಿ, ಮೊದಲನೇ ಚಿತ್ರದಲ್ಲಿ ಒಂದು ಚಿತ್ರ ಇದೆಯಲ್ಲ, ಇದು ನಿಮ್ಗೆಲ್ಲರೂ ಪ್ರಿಯವಾದಂಥ ಆಟ. ಯಾವುದು ಆಟ ಇದು? ಗಾಳಿಪಟದ ಆಟ. ಬಣ್ಣ ಬಣ್ಣದ ಪೇಪರನ್ನು ತಗೊಂಡು ಗಾಳಿಪಟವನ್ನು ನೀವು ತಯಾರಿಸ್ತೀರ, ಹೌದಾ? ನೆಕ್ಸ್ಟ್ ನೀವು ಶಾಲೆಗೆ ಬರುವಾಗ ನೀವೇನು ಮಾಡಿ, ಒಂದು ಗಾಳಿಪಟವನ್ನು ತಯಾರಿಸ್ಕೊಂಬಂದು ನನಗೆ ಕೊಡಬೇಕು. ಅದನ್ನು ನಾನು ನೋಡಬೇಕು. ಅದಕ್ಕೆ 5 ನಂಬರನ್ನು ಇಟ್ಟಿರ್ತೀನಿ, 5 ಮಾರ್ಕ್ಸ್ ಇಟ್ಟಿರ್ತೀನಿ. ನಿಮಗೆ ನಾನು ತುಂಬ ಚೆನ್ನಾಗಿದ್ದರೆ ಪೂರ್ತಿ ಮಾರ್ಕ್ಸನ್ನು ಕೊಡ್ತೀನಿ. ಎಲ್ಲರೂ ಚೆನ್ನಾಗೇ ಮಾಡ್ತೀರಾ. 5 ಮಾರ್ಕ್ಸ್ ಅಂತೂ ಗ್ಯಾರಂಟಿ ನಿಮಗೆ. ಅದು ಸಹ ನಿಮಗೆ ಮಾರ್ಕ್ಸ್ ಕಾರ್ಡ್ಗೆ ಎಂಟ್ರಿ ಆಗುತ್ತೆ. ಗೊತ್ತಾಯ್ತಾ ಮಕ್ಕಳ? ನೀವು ಒಳ್ಳೆ ಮಕ್ಕಳು, ಜಾಣ ಮಕ್ಕಳು ಅಂತೇಳಿ ಗೊತ್ತಾಗುತ್ತೆ. ಹಾಗೆ ನೋಡಿ, ಗಾಳಿಪಟ.
ಗಾಳಿಪಟವನ್ನು ನಾವು ಸಾಮಾನ್ಯವಾಗಿ ಗಾಳಿ ಇರುವಾಗ ನಾವು ಹಾರಿಸ್ತೀವಿ. ಎಲ್ಲ ಕಾಲದಲ್ಲೂ ಅದನ್ನು ನಾವು ಹಾರ್ಸಕ್ಕೆ ಬರಲ್ಲ. ಯಾಕೆ ಅದು ಆಕಾಶದ ಎತ್ತರಕ್ಕೆ ಅದು ಹಾರಾಡ್ತಾ ಇರುತ್ತೆ. ಮನೆಗಳ ಮೇಲೆ ನಿಂತ್ಕೊಂಡು ಮಕ್ಕಳು ಅದಕ್ಕೆ ದಾರವನ್ನು ಹಾಕಿ ಸೂತ್ರವನ್ನು ಕಟ್ಟಿ ಗಾಳಿಪಟವನ್ನು ಬಿಡ್ತೀರಾ. ಸಾಮಾನ್ಯವಾಗಿ ಇದು ಆಷಾಢ ಮಾಸದಲ್ಲಿ, ಅಂದರೆ ಕನ್ನಡದ ಮಾಸಗಳು ಗೊತ್ತಿದೆ ಅಲ್ವಾ ನಿಮಗೆ? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಇವಿಷ್ಟು ಕನ್ನಡದ ಮಾಸಗಳು, ಅಂದರೆ ತಿಂಗಳುಗಳು. ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ವಾ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ವಾ? ಹಾಗೆ ಕನ್ನಡದ ಮಾಸದಲ್ಲಿ ಆಷಾಢ ಮಾಸ ಅಂತ ಬರುತ್ತೆ. ಆಷಾಢ ಮಾಸವು ಗಾಳಿಗೆ ಹೆಸರಾದಂಥ ಮಾಸ. ಆಷಾಢ ಮಾಸ ಗಾಳಿಗೆ ಹೆಚ್ಚು ಹೆಸರಾದಂಥ ಮಾಸ. ಆ ಮಾಸದಲ್ಲಿ ಪ್ರಥಮ ಏಕಾದಶಿ ಅಂತ ಒಂದು ಹಬ್ಬ ಬರುತ್ತೆ. ಆ ದಿನದಿಂದ ಅದು ಗಾಳಿಪಟದ ಹಬ್ಬ ಅಂತ ನಾವು ಹೇಳ್ತೀವಿ. ಪ್ರಥಮ ಏಕಾದಶಿ ವಿಷ್ಣುವಿಗೆ ಪ್ರಿಯವಾದಂಥ ಹಬ್ಬ ಅದು ಅಲ್ವಾ? ಯುಗಾದಿ ಹಬ್ಬ ಆದಮೇಲೆ ಎಲ್ಲ ಹಬ್ಬಗಳು ನಿಂತೋಗಿರುತ್ತೆ. ಮತ್ತೆ ಪುನಃ ಸ್ಟಾರ್ಟ್ ಆಗೋದು ಯಾವಾಗ? ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಆಷಾಢ ಮಾಸ. ಸಾಮಾನ್ಯವಾಗಿ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಆಗ ಏನಾಗುತ್ತೆ, ಈ ಗಾಳಿಪಟ ಹಬ್ಬವನ್ನು ಮಕ್ಕಳೆಲ್ಲರೂ ಗಾಳಿಯಲ್ಲಿ ಇದನ್ನು ಹಾರಿಸೋದಕ್ಕೆ ಶುರು ಮಾಡ್ತಾರೆ. ಅದು ಗಾಳಿ ಕಾಲ ಅಂತಲೂ ನಾವು ಹೇಳ್ತೀವಿ ಅಲ್ವಾ? ಬೇಸಿಗೆ ಕಾಲ, ಮಳೆಗಾಲ ಮತ್ತು ಚಳಿಗಾಲ, ಹಾಗೆ ಗಾಳಿಯ ಕಾಲವೂ ಒಂದಿದೆ. ಅದನ್ನು ನಾವು ಗಾಳಿ ಹೆಚ್ಚಾಗಿ ಬೀಸ್ತಾ ಇರುತ್ತೆ. ಆ ಕಾಲದಲ್ಲಿ ಗಾಳಿಪಟವನ್ನು ನಾವು ಹಾರಿಸಿದ್ರೆ ಅದು ಮೇಲಕ್ಕೆ ಮೇಲಕ್ಕೆ ಹೋದಂತೆ ನಮಗೆ ಹೆಚ್ಚು ಖುಷಿಯನ್ನು ಕೊಡುತ್ತೆ. ಆದ್ದರಿಂದ ಈ ಚಿತ್ರದಲ್ಲಿ ಕಾಣ್ತಾ ಇರೋದೇನು? ಪಟ. ಯಾವ ಪಟ? ಗಾಳಿಪಟ. ಯಾಕೆಂದರೆ ಇದು ಗಾಳಿಯಲ್ಲೇ ಹಾರಾಡೋದು. ಸುಮ್ಮನೆ ಮನೇಲಿ ಮಾಡಿಟ್ಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಹಾರಾಡಲ್ಲ. ಅದಕ್ಕೆ ದಾರ ಹಾಕಬೇಕು, ಸೂತ್ರ ಕಟ್ಟಿ ಇದನ್ನು ತಯಾರು ಮಾಡ್ಬೋದು. ನೀವೇ ಮಾಡಿಬಿಟ್ಟು ಇದನ್ನು ನೀವು ಹಾರಾಡ್ಸೋದ್ರಿಂದ ಇದು ಗಾಳಿಯಲ್ಲಿ ಹಾರಾಡೋದ್ರಿಂದ ಇದಕ್ಕೆ ಗಾಳಿಪಟ ಅಂತೇಳಿ ನಾವು ಹೇಳ್ತೀವಿ. ಇನ್ನು ಯಮ. ಯಮ ಅಂದರೆ ನಾವು ಒಂದು ದಿವಸ ಹುಟ್ತೀವಿ. ಹುಟ್ಟಿದ ಮೇಲೆ ಯಾರೂ ಈ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯತೆ ಇಲ್ಲ. ಒಂದು ದಿವಸ ಸಾಯಲೇಬೇಕಲ್ವಾ? ಆಗ ನಾವೇನಂತೀವಿ, ಯಮಧರ್ಮರಾಯ ಬರ್ತಾನೆ, ನಮ್ಮನ್ನು ಕತ್ತಿಗೆ ಹಗ್ಗವನ್ನು ಹಾಕಿ ಎಳ್ಕೊಂಡು ಹೋಗ್ತಾನೆ. ಆಗ ನಾವೇನಾಗ್ತೀವಿ, ಉಸಿರು ನಮಗೆ ಕಟ್ಟುತ್ತೆ, ಆಗ ನಾವು ಸತ್ತು ಹೋಗ್ತೀವಿ. ಹಾಗಾದರೆ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಯಮಲೋಕಕ್ಕೆ ಯಾರು ಅಂದರೆ ಯಮಧರ್ಮರಾಯ. ಇವರು ಸಹ ಒಂದು ರೀತಿಯ ದೇವರು. ಅಷ್ಟ ದಿಕ್ಕುಗಳಲ್ಲಿ ದಕ್ಷಿಣದ ದಿಕ್ಕು ಅಂತ ಇರುತ್ತೆ. ಅಷ್ಟ ದಿಕ್ಕುಗಳು ಗೊತ್ತಲ್ವ ನಿಮಗೆ? ಯಾವುದ್ಯಾವುದು? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಆದರೆ ದಕ್ಷಿಣ ದಿಕ್ಕಿನಲ್ಲಿ ಈ ಯಮಧರ್ಮರಾಯ ಇರ್ತಾನೆ. ಗೊತ್ತಾಯ್ತಾ? ಈ ಯಮಧರ್ಮರಾಯ ಬಂದು ನಮ್ಮ ಆಯುಷ್ಯ ಮುಗಿದಿದ ತಕ್ಷಣ ನಮ್ಮನ್ನು ಕರ್ಕೊಂಡು ಹೊರಟೋಗ್ತಾನೆ. ಆಗ ನಾವು ಪ್ರಾಣ ಹೋಯ್ತು, ಆ ವ್ಯಕ್ತಿ ಸತ್ತೋದ್ರು ಅಂತ ಹೇಳ್ತೀವಿ. ಅದಕ್ಕೆ ಪ್ರಾಣ ತಗೊಂಡು ಹೋಗೋಕ್ಕೆ ಸಹಾಯ ಮಾಡೋದು ಯಾರು? ಈ ಒಂದು ದೇವರು ಯಮಧರ್ಮರಾಯ. ಗೊತ್ತಾಯ್ತಾ? ಇನ್ನು ಉಡ ಅಂದರೆ ಇದೊಂದು ಪ್ರಾಣಿ. ನೋಡೋದಕ್ಕೆ ಮೊಸಳೆ ರೀತಿಯೇ ಇರುತ್ತೆ. ಬಾಲ ಅದು ಎಲ್ಲವೂ ಹಾಗೇ ಇರುತ್ತೆ. ಆದರೆ ಅದರ ಮುಖ ಮಾತ್ರ ಮೊಸಳೆ ಥರ ಅಂತ ಕ್ರೂರವಾಗಿಯೂ ಇರಲ್ಲ. ಇದು ಎಷ್ಟು ಉದ್ದ ಬೇಕಾದರೂ ಮೊಸಳೆ ಅಷ್ಟೇ ಉದ್ದನೂ ಇರುತ್ತೆ. ಇದಕ್ಕೆ ನಾವು ಉಡ ಅಂತ ಹೇಳ್ತೀವಿ. ಈ ಉಡಕ್ಕೂ ಸಹ ಹಿಂದೆ ಒಂದು ಕಥೆ ಇದೆ. ಏನಪ್ಪ ಅಂತಂದರೆ, ಹಿಂದೆ ರಾಜರುಗಳು ಯುದ್ಧವನ್ನು ಮಾಡ್ತಾಯಿದ್ರು. ಯುದ್ಧವನ್ನು ಮಾಡಿದಾಗ ಬೆಟ್ಟಗಳ ಸಾಲು ಅಲ್ಲಿ ಇಲ್ಲಿ ಯುದ್ಧ ಮಾಡುವಾಗ ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆ ಹಾರಬೇಕಾದ್ರೆ ಅವ್ರಿಗೆ ಯಾವುದಾದ್ರೂ ಒಂದು ಸಹಾಯ ಬೇಕಾಗಿತ್ತು. ಆಗ ಇವರೇನು ಮಾಡೋರು, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹಾರುವಾಗ ಅವರು ಹಗ್ಗವನ್ನು ಕಟ್ಟಿಕೊಂಡು ಹಾರಬೇಕಾಗಿತ್ತು. ಆಗ ಅವರು ಉಡದ ಸಹಾಯವನ್ನು ಪಡ್ಕೋತಾ ಇದ್ರು. ಉಡಕ್ಕೆ ಅದನ್ನು ಕಟ್ಟಿ ಬಂಡೆಗೆ ಅದನ್ನು ಹಾಕಿದಾಗ ಉಡ ಅದನ್ನು ಬಿಗಿಯಾಗಿ ಹಿಡಿದುಕೊತಾ ಇತ್ತು. ಈಗಾದರೆ ಕಬ್ಬಿಣದ ಸಲಾಕೆಗಳಿರುತ್ತೆ, ಕಬ್ಬಿಣದ ವಸ್ತುಗಳು ಯಾವುದಾದ್ರೂ ಒಂದು
ತಯಾರು ಮಾಡಿ ಹೀಗೆ ಮಾಡ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರಕ್ಕೆ. ಆದರೆ ಹಿಂದೆ ರಾಜರುಗಳು, ಸೈನ್ಯಾಧಿಕಾರಿಗಳು ಎಲ್ಲರೂ ಏನು ಮಾಡ್ತಾರೆ, ಉಡದ ಸಹಾಯವನ್ನು ಪಡ್ಕೋತಾ ಇದ್ರು. ಇದು ಬಂಡೆಯನ್ನು ಬಿಗಿಯಾಗಿ ಹಿಡ್ದಿರುತ್ತೆ, ಅದ್ರ ಜೊತೆಗೆ ಹಗ್ಗವನ್ನು ಸಹ ಬಿಗಿಯಾಗಿ ಹಿಡ್ದಿರುತ್ತೆ. ಅದರಿಂದ ಉಡದ ಸಹಾಯವನ್ನು ಪಡಿತಾ ಇದ್ರು. ಇದು ಒಂದು ಪ್ರಾಣಿ. ಹಾಗೆ ಢಮ ಢಮ, ಡ ಅಕ್ಷರದಿಂದ ಒಂದು ಪದ ಬಂತು, ಢಮ ಢಮ. ಇದು ಶಿವನ ಕೈಯಲ್ಲಿ ಇರುತ್ತೆ, ಡಮರುಗ. ಶಿವ ತ್ರಿಶೂಲವನ್ನು ಇಟ್ಕೊಂಡಿರ್ತಾನೆ, ಜೊತೆಗೆ ತ್ರಿಶೂಲದ ಜೊತೆ ಡಮರುಗವನ್ನು ಇಟ್ಕೊಂಡಿರ್ತಾನೆ. ಇದನ್ನು ನಾವು ಬಾರಿಸಿದಾಗ, ಈ ರೀತಿ ಬಾರಿಸಿದಾಗ ಢಮ 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 ಅಂತ ಶಬ್ದ ಬರುತ್ತೆ ಅಲ್ವಾ. ನೀವು ಬೆಳಗ್ಗೆ ಹೊತ್ತು ದೇವಸ್ಥಾನಕ್ಕೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಹೋದಾಗ ಅಲ್ಲೇನು ಮಾಡ್ತಾರೆ, ಎಲೆಕ್ಟ್ರಿಕ್ಕಿಂದನೇ ತಯಾರು ಮಾಡಿ ಗಂಟೆ, ಜಾಗಟೆ, ಡಮರು ಶಬ್ದವನ್ನು ಏಕಕಾಲದಲ್ಲೇ ಬಾರಿಸುವಂಥ ಮಿಷನ್ ಬಂದಿದೆ. ಆವಾಗ ಅವರೇನೋ ಇದನ್ನು ತೊಗೊಂಡು ಬಾರಿಸೋದಾಗಲಿ, ಗಂಟೆನ ಹೊಡೆಯೋದಾಗಲಿ, ಜಾಗಟೆನ ಬಾರಿಸೋದಾಗಲಿ ಮಾಡಲ್ಲ, ಢಮ ಢಮ ಸೌಂಡನ್ನು ಮಾಡ್ತಾರೆ. ಹಾಗೆ ನೆಕ್ಸ್ಟು ಟಪ ಟಪ, ಇದು ಸಹ ಸೌಂಡು. ಢಮ ಢಮ ಅನ್ನೋದು ಒಂದು ಶಬ್ದ, ಟಪ ಟಪ ಅನ್ನೋದನ್ನು ಶಬ್ದ, ನೀರಿನ ಶಬ್ದ. ಮಳೆ ಬರ್ತಾ ಇದೆ, ಮಳೆ ಬಂದು ನಿಂತ ಮೇಲೆ ಸ್ವಲ್ಪ ಸ್ವಲ್ಪ ನೀರಿರುತ್ತಲ್ಲ, ಅದೇನಾಗಿರುತ್ತೆ, ನಿಧಾನವಾಗಿ ಜಿನುಗ್ತಾ ಇರುತ್ತೆ. ಯಾವ ರೀತಿ ಜಿನುಗುತ್ತೆ, ಟಪ್ 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 ಅಂತ ನೆಲಕ್ಕೆ ಬೀಳ್ತಾ ಇರುತ್ತೆ. ಅದನ್ನು ನಾವು ಟಪ ಟಪ ಅಂತೇಳಿ ಹೇಳ್ತೀವಿ. ಹಾಗೆ ನೆಕ್ಸ್ಟು ಚಮಚ. ನಾವೇನಾದರೂ ತಿನ್ನಬೇಕಾದ್ರೆ ಚಮಚವನ್ನು ಉಪಯೋಗಿಸ್ತೀವಿ. ಉದಾಹರಣೆಗೆ ಐಸ್ ಕ್ರೀಮ್ ತಿನ್ನಬೇಕು, ಐಸ್ ಕ್ರೀಮ್ ತಿನ್ನೋಕೆ ಹೋದಾಗ ಅವ್ರು ಏನು ಮಾಡ್ತಾರೆ, ಕಡ್ಡಿದು ಚಮಚ ಕೊಡ್ತಾರೆ ಅಲ್ವಾ. ನೂಡಲ್ಸ್ ತಿನ್ನಬೇಕು, ಆವಾಗಲೂ ಚಮಚ ಕೊಡ್ತಾರೆ. ಹಾಗೆ ಹೋಟೆಲಲ್ಲಿ ಇಡ್ಲಿ ಸಾಂಬಾರು ಏನೇ ತಿಂಡಿ ತೊಗೊಂಡ್ರು ಸ್ಪೂನನ್ನು ಕೊಡ್ತಾರೆ. ಹಾಗೆ ಅಮ್ಮನೂ ಅಷ್ಟೇ, ಮನೆಯಲ್ಲಿ ನಿಮಗೆ ಅನ್ನವನ್ನು ಕಲಸಿ ಕೈಯಿಂದ ತಿಂದರೆ ಕೈ ತೊಳೆದಿರಲ್ಲ, ಗಲೀಜಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ, ಚಮಚದಲ್ಲಿ ಊಟವನ್ನು ಕೊಡ್ತಾರೆ. ಹಾಗೆ ಮಕ್ಕಳಿಗೆ ಔಷಧಿಯನ್ನು ಕೊಡಬೇಕಾದ್ರೂ ಸಹ ಹಾಗೆ ಹಾಕ್ಕೊಳ್ಳಲ್ಲ, ಒಂದು ಚಮಚದಲ್ಲಿ ಹಾಕಿ ಅದಕ್ಕೆ ಜೇನುತುಪ್ಪ ಅದು ಇದು ಎಲ್ಲ ಹಾಕಿ ಅಮ್ಮ ನಿಮಗೆ ನೆಕ್ಕಿಸ್ತಾರೆ. ಈ ರೀತಿ ಚಮಚದಿಂದನೂ ಸಹ ನಾವು ಊಟವನ್ನು ಮಾಡ್ಬೋದು. ಜೇನುತುಪ್ಪ, ಔಷಧಿ ಮತ್ತದನ್ನು ಸೇವಿಸ್ಬೋದು ಅಲ್ವಾ. ಇದಿಷ್ಟು ಪಯ ಉಡಾಟ ಚಯಿಂದ ಬಂದಂಥ ಪದಗಳು ಮತ್ತು ಚಿತ್ರ. ನೋಡಿದ್ರೆ ಮಕ್ಕಳ, ಪಟ, ಯಮ, ಉಡ, ಡಮ ಡಮ, ಟಪ ಟಪ, ಚಮಚ, ಇದಿಷ್ಟು ಪಾಠ ಆಯಿತು. ಈಗ ಮುಂದಿನ ನಾನು ಪುಟಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೇನಿದೆ ನೋಡೋಣ. ನೋಡಿ ಮಕ್ಕಳ, ಇಲ್ಲಿ ನೀವು ಕಲಿತಂಥ ಅಕ್ಷರವನ್ನೇ ಇಲ್ಲೇನಾಗಿದೆ, ಕಲಿತ ಅಕ್ಷರವೇ ಈಗ ನೀವೇನು ಮಾಡಬೇಕು, ಪೂರ್ತಿ ಮಾಡಬೇಕು. ಮಾಡ್ತೀರಲ್ವಾ. ನೋಡಿ ಇಲ್ಲಿ ಪ, ಅದನ್ನು ನೀಟಾಗಿ ಆ ಚುಕ್ಕೆಗಳನ್ನು ಕೂಡಿಸಿ ಹಾಗೇ ಇದನ್ನು ನೀವು ತುಂಬಿಸ್ಬೇಕು, ಭರ್ತಿ ಮಾಡಬೇಕು, ನಕಲನ್ನು ಮಾಡಬೇಕು. ಯಾ, ಅದು ಅಷ್ಟೇ, ಹಾಗೆ ನಕಲನ್ನು ಮಾಡಬೇಕು. ಹೂ, ಇದು ಸಹ ನಕಲನ್ನು ಮಾಡಬೇಕು. ಡ, ಇದನ್ನು ಸಹ ನೀವು ನಕಲನ್ನು ಮಾಡಬೇಕು. ನಕಲು ಮಾಡೋದಂದರೆ ಮತ್ತೊಮ್ಮೆ ಬರಿತಾ ಇರೋದು. ಟ, ಅದನ್ನು ಸಹ ಹಾಗೆ ತಿದ್ದುತ್ತಾ ಬರಿಬೇಕು. ಚ, ಇದು ಸಹ ಮತ್ತೊಮ್ಮೆ ನೀವು ಬರಿಬೇಕು. ಈ ರೀತಿ ನಕಲು ಮಾಡೋದ್ರಿಂದ ಏನಾಗುತ್ತೆ, ಒಂದೇ ಅಕ್ಷರವನ್ನು ನಾವು ಹಲವಾರು ಸಾರಿ ಬರೆದಾಗ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಆಗ ಪ ಅಕ್ಷರದ ಪರಿಚಯ, ಯ ಅಕ್ಷರದ ಪರಿಚಯ, ಇದೇ ರೀತಿ ಯಾವುದೇ ಒಂದು ಅಕ್ಷರದ ಪರಿಚಯವನ್ನು ನಾವು ಒಂದು ಸಲ ಅಲ್ಲ ಹಲವಾರು ಸಲ ಮಾಡಿದಾಗ ನಮಗದು ಮನಸ್ಸಿನಲ್ಲಿ ಉಳಿಯುತ್ತೆ. ಆಗ ನಮಗೆ ಓದೋದಕ್ಕೆ ಆಗಲಿ ಬರೆಯೋದಕ್ಕೆ ಆಗಲಿ ಸಹಾಯ ಆಗುತ್ತೆ. ಆದ್ದರಿಂದ ನಾವು ಇದನ್ನು ನಕಲನ್ನು ಮಾಡಬೇಕು. ನಕಲು ಮಾಡುವಾಗ ಹೇಗೋ ಹಾಗೆ ಬರೆದ್ಬಿಡೋದಲ್ಲ, ಏನು ಮಾಡಬೇಕು, ಆ ಚುಕ್ಕೆಯನ್ನು ಸೇರಿಸಿದೆ, ಆ ಚುಕ್ಕೆ ಮೇಲೆ ಒಂದು ಸಾರಿ ಅಭ್ಯಾಸ ಮಾಡಿಕೊಂಡು ನಂತರ ಉಳಿದ ಸಾಲುಗಳನ್ನು ತುಂಬಿಸ್ಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಅಕ್ಷರವೂ ಸಹ ದುಂಡಾಗಿ ಬರುತ್ತೆ. ಹೌದಾ ಮಕ್ಕಳ. ಈಗ ಮುಂದಿನ ಪುಟಕ್ಕೆ ಹೋಗ್ತೀನಿ, ಅಲ್ಲೇನಾಗಿದೆ ನೋಡೋಣ. ನೋಡಿ, ಇಲ್ಲೂ ಅಷ್ಟೇ ಮುಂದಿನ ಪುಟದಲ್ಲಿ ಅದೇ ಅಕ್ಷರಗಳನ್ನು ನಾವು ಒಟ್ಟಾಗಿ ಬರೆಯೋದು. 6 ಅಕ್ಷರಗಳನ್ನು 3 ಸಾಲಿನಲ್ಲಿ ತುಂಬಿಸೋದು. ನಾವು ಇವಾಗಲೇ ಪಾ ಕಲ್ತ್ವಿ, ಯಾ ಕಲ್ತ್ವಿ, ಟಾ ಕಲ್ತ್ವಿ, ಹೂ ಕಲ್ತ್ವಿ, ಡಾ ಕಲ್ತ್ವಿ, ಟಾ ಕಲ್ತ್ವಿ, ಚಾ ಕಲ್ತ್ವಿ. ಇನ್ನು ಒಟ್ಟಿಗೆ ಕಲಿತಾಗ ನಮಗೆ ಪ, ಯ, ಹೂ, ಡಾ, ಟಾ, ಚ. ಇನ್ನು ಮಧ್ಯದಲ್ಲಿ ಎಲ್ಲೇ ಕೇಳಿದ್ರು ನಾವು ಅದನ್ನು ಹೇಳೋದಕ್ಕೆ ಸುಲಭ ಆಗುತ್ತೆ. ನೋಡಿ, ಆ ಅಕ್ಷರಗಳಿಂದಲೇ ಆದಂಥ ಪದಗಳು. ಪ, ದ, ಪದ,
ಪದರ ಪದರ, ಉಡ ಉಡ, ಡಮ ಡಬ 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 ಡಬ. ನೋಡಿ ಇಲ್ಲಿ ಪಯ ಉಡ ಟಚ್ ಇದೆ, ತಗೊಂಡಿಲ್ಲ ಅವರು. 3 ಹಂತಗಳಿಂದನೂ ಪದಗಳನ್ನು ತಗೊಂಡು, ಅಕ್ಷರಗಳನ್ನು ತಗೊಂಡು ಪದಗಳನ್ನು ಮಾಡಿದ್ದಾರೆ. ನೋಡಿ ಇಲ್ಲಿ ಪ ಇದೆ, ದ ಎಲ್ಲಿತ್ತು? ಇಲ್ಲಿ ತಿಳಿ ನೋಡೋಣ, ರಗಸದಹದಲ್ಲಿತ್ತು. ಹೌದಾ? ಅದರಿಂದ ತಗೊಂಡ್ರು. ಅಂದರೆ ರಗಸದಹ, ಜವಮ ಬನ, ಪಯ ಉಡ ಟಚ. ಈ 3 ಹಂತಗಳಿಂದ ಈ ಪದಗಳ ರಚನೆ ಆಗಿದೆ. ಪದ ಪದ, ಪದರ ಪದರ. ಯಾಕೆ ಒಟ್ಟಿಗೆ ಕೇಳಿದ್ರು ಅಂದರೆ ನಿಮಗೆ ಆ 3 ಸಾಲಿನ 16 ಅಕ್ಷರಗಳು ನಿಮಗೆ ಈಗ ಕಲ್ತಿರೋದ್ರಿಂದ ಈ 16 ಅಕ್ಷರಗಳನ್ನೇ ಪದಗಳನ್ನಾಗಿ ಮಾಡಿದೆ. ಡಬ 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 ಡಬ, ಟಪ 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 ಟಪ, ಪಟ ಪಟ, ನಯ ನಯ, ಉದಯ ಉದಯ, ಡವ 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 ಡವ, ಚರ ಚರ, ಜಪ ಜಪ, ಜಯ ಜಯ, ಉರಗ ಉರಗ, ನಟ ನಟ, ಚದರ ಚದರ. ಕಾಣಿಸ್ತಾ ಇದೆಯಾ ಮಕ್ಕಳ? ನಿಮ್ಮ ಹತ್ರ ಒಂದು ಬುಕ್ ಇದೆಯಲ್ಲ, ನೋಡ್ಕೊಳ್ಳಿ. ಪಚನ ಪಚನ, ನಯನ ನಯನ, ಉರ ಉರ, ನಟನ ನಟನ, ವಚನ ವಚನ. ಅಲ್ವಾ? ಇದಿಷ್ಟು ಪದಗಳು ಆಯಿತು. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು? ಈ ಪದಗಳನ್ನೆಲ್ಲ ಕಲ್ತ್ವಿ, ಇದನ್ನ ಹೇಳ್ಕೊಂಡು ಬರಿಬೇಕು ನಾವು, ಅಲ್ವಾ? ಪದ ಪದ ಎಷ್ಟು ಸಾರಿ? 1 2 3 ಸಾಲಿ, 3 ಸಲ ಬರಿಬೇಕು. ಯಾಮ ಯಮ, ಉಡ ಉಡ, ಜಡ ಜಡ, ಪಟ ಪಟ, ಚರ ಚರ. ಈ ಪದಗಳನ್ನೆಲ್ಲ ನಾವು ಏನು ಮಾಡಬೇಕು? ಕಲಿಬೇಕು. ನೋಡಿ, ಪದ ಅಂದ್ರೇನು ನಿಮ್ಗೆ ಗೊತ್ತೇ ಇದೆ. ವರ್ಡ್, ಇಂಗ್ಲೀಷ್ನಲ್ಲಿ ವರ್ಡ್ ಅಂತೀವಿ. ಒಂದು ಅಕ್ಷರ ಜೊತೆ ಇನ್ನೊಂದು ಅಕ್ಷರ ಅಥವಾ ಹಲವಾರು ಅಕ್ಷರಗಳು ಸೇರಿದ್ರೆ ಪದ ಆಗತ್ತೆ ಅಂತ ಅವತ್ತೇ ಹೇಳಿದ್ದೆ ನಾನು. ನೆನಪು ಮಾಡ್ಕೊಳ್ಳಿ. ಒಂದು ಅಕ್ಷರದ ಜೊತೆ ಮತ್ತೊಂದು ಅಕ್ಷರ ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳು ಸೇರಿದಾಗ ಅದು ಒಂದು ಪದ ಅಲ್ವಾ? ಉದಾಹರಣೆಗೆ ಉಡ, ಉಡ ಅನ್ನೋದೊಂದು ಪದ. ಹೂ ಅನ್ನೋದು ಬೇರೆ ಅಕ್ಷರ, ಡ ಅನ್ನೋದು ಬೇರೆ ಅಕ್ಷರ. ಆದರೆ ಅದೆರಡನ್ನು ಒಟ್ಟಿಗೆ ಸೇರಿಸಿದಾಗ ಏನಾಯಿತು? ಉಡ. ಹಾಗೆ ಪದರ, ಪದರ ಅಂದರೆ ಒಂದು ಚಪಾತಿ. ಅಮ್ಮ ಚಪಾತಿ ಮಾಡಿರ್ತಾರೆ, ಅದರಲ್ಲಿ 2-3 ಪದರ ಬರುತ್ತೆ ಅಲ್ವಾ? ಅಮ್ಮ ಒತ್ತಿ ಒತ್ತಿ ಎಣ್ಣೆ ಹಾಕಿ ಹಾಕಿ ಮಾಡಿದಾಗ ಪದರ ಬರುತ್ತೆ. ಹೌದಾ? ಅದಕ್ಕೆ ಪದರ ಅಂತೇಳಿ ಹೇಳ್ತೀವಿ. ಉಡ, ಉಡ ಒಂದು ಪ್ರಾಣಿ. ಡಬ ಡಬ ಶಬ್ದ, ಹೊಡೆದಾಗ ಶಬ್ದ ಬರುತ್ತೆ, ಅದನ್ನು ಡಬ ಡಬ ಅಂತ ಹೇಳಿ ಹೇಳ್ತೀವಿ. ಟಪ ಟಪ ನೀರಿನ ಹನಿಯ ಶಬ್ದ, ಟಪ ಟಪ. ಮಳೆ ನಿಂತ ನಂತರ ಬರೋದು ಟಪ ಟಪ ಅಂತ. ಹಾಗೆ ಬೇಕು ಅಂದರೆ ನೀವು ಟೆಸ್ಟ್ ಮಾಡಬೇಕು ಅಂದರೆ ಒಂದು ಲೋಟದಲ್ಲಿ ನೀರು ತಗೊಳ್ಳಿ, ನೆಲದ ಮೇಲೆ ನೀವೇ ಹಾಕ್ತಾ ಬನ್ನಿ, ಹನಿ ಹನಿಯಾಗಿ ಹಾಕಿ, ಆಗ ಟಪ್ 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 ಅಂತ ಬೀಳುತ್ತೆ. ಆಗಲೂ ನಿಮಗೆ ಅದರ ಶಬ್ದ ಅರ್ಥ ಆಗತ್ತೆ ಅಲ್ವಾ? ನಯ, ನಯ ಅಂದರೆ ತುಂಬ ನೈಸಾಗಿರೋದು. ನೈಸಾಗಿರೋದಕ್ಕೆ ನಯವಾಗಿದೆ, ನೈಸಾಗಿದೆ ಅಂತೇಳಿ ಹೇಳ್ತೀವಿ. ಹಾಗೆ ಉದಯ, ಸೂರ್ಯ ಹುಟ್ಟುವ ದಿಕ್ಕನ್ನು ನಾವು ಏನಂತ ಹೇಳ್ತೀವಿ? ಉದಯ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾನೆ, ಆಗ ಸೂರ್ಯ 2 ಬಂಡೆಗಳ ನಡುವೆ ಅಥವಾ 2 ಬೆಟ್ಟಗಳ ನಡುವೆ ಕಂಡಂಗೆ ಆಗತ್ತೆ, ಅಥವಾ ಮೋಡಗಳ ನಡುವೆ ಅದು ಬಂದಾಗ ಅದು ನಾವೇನು ಹೇಳ್ತೀವಿ? ಉದಯ. ಸೂರ್ಯ ಉದಯಿಸುವ ಸಮಯವನ್ನು ಉದಯ ಅಂತೀವಿ, ಮುಳುಗುವ ಸಮಯವನ್ನು ಸೂರ್ಯಾಸ್ತ. ಸೂರ್ಯೋದಯ ಹುಟ್ಟುವುದು, ಸೂರ್ಯಾಸ್ತ. ಸೂರ್ಯನು ಹುಟ್ಟುವ ದಿಕ್ಕು ಪೂರ್ವ, ಅದು ಸೂರ್ಯೋದಯ ಉದಯ. ಸೂರ್ಯನು ಮುಳುಗುವ ದಿಕ್ಕು ಪಶ್ಚಿಮ, ಅದರ ಎದುರಾಗಿ ಬೆಳಗ್ಗೆ ಪೂರ್ವದಲ್ಲಿ ಹುಟ್ಟಿರ್ತಾನೆ, ಈ ದಿಕ್ಕಲ್ಲಿ ಹುಟ್ಟುತ್ತಾನೆ, ಸಂಜೆ ಆ ದಿಕ್ಕಿನಲ್ಲಿರ್ತಾನೆ, ಅದನ್ನು ಸೂರ್ಯಾಸ್ತ, ಸೂರ್ಯ ಮುಳುಗುವುದು ಅಂತ ಹೇಳ್ತೀವಿ. ಇಲ್ಲಿ ಉದಯ ಅಂದರೆ ಸೂರ್ಯ ಹುಟ್ಟುವುದು. ಇನ್ನು ಡವ ಡವ, ಅಯ್ಯೋ ಇದೆ ಯಾಕೋ ಡವ 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 ಅಂತ ಹುಡ್ಕೋತಾ ಇದೆ, ಭಯ ಆಗ್ತಾ ಇದೆ ನನಗೆ. ಯಾಕೋ ಹೋಮ್ವರ್ಕ್ ಮಾಡಿಲ್ಲ, ಮಿಸ್ ಬೈತಾರೆ ಅನಿಸುತ್ತೆ, ಅದಕ್ಕೆ ನನಗೆ ಇದೆ ಡವ ಡವ ಅಂತ ಇದೆ. ಏನಾದರೂ ತಪ್ಪು ಮಾಡಿದಾಗಲೂ ಅಷ್ಟೇ ನಮಗೆ ಇದೆ ಡವ ಡವ ಅಂತ ಹುಡ್ಕೋತಾರೆ, ಅಂದರೆ ಭಯ ಥರ ಹುಡ್ಕೋತಾ ಇರುತ್ತೆ. ಚರ, ಚರ ಅಂದ್ರೇನು? ಪಾದ. ಗೊತ್ತಾಯ್ತಾ? ಚರ ಅಂದರೆ ಪಾದ. ಇನ್ನು ಜಪ, ಮಣಿಯನ್ನು ಇಟ್ಕೊಂಡು ಓಂ ಅಂತ 101 ಮಣಿ, 1001 ಮಣಿ, ಮಣಿಯನ್ನು ಇಟ್ಕೊಂಡು ಜಪಮಾಲೆಯನ್ನು ಇಟ್ಕೊಂಡು ಮಾಡ್ತಾರೆ ನೋಡಿ, ಅದು ಜಪ. ಅಥವಾ ಕಣ್ಣು ಮುಚ್ಕೊಂಡು ಓಂ ಗಮ್ ಗಮ್ ಗಣೇಶ, ಗಮ್ ಗಮ್ ಗಣೇಶ ಅಂತ. ಮಕ್ಕಳಾದವ್ರು ನೀವು ಗಮ್ ಗಮ್ ಗಣೇಶನ ಹೇಳ್ಕೊಂಡ್ರೆ ಭಾಳ ಒಳ್ಳೆಯದು. ಅಥವಾ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಈ ರೀತಿ ನಾವು ಇಷ್ಟವಾದ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ, ಅದಕ್ಕೆ ನಾವೇನಂತೀವಿ? ಜಪ.
ಜಯ. ಜಯ ಅಂದರೆ ವಿನ್ ಆಗೋದು. ಆಟದಲ್ಲಿ ನಾನು ಫಸ್ಟ್ ಬಂದನಪ್ಪ, ಪಾಠ ಓದೋದ್ರಲ್ಲಿ ನಾನು ಫಸ್ಟ್ ಬಂದನಪ್ಪ ಅಂತ ಹೇಳ್ತೀವಲ್ಲ, ಅದು ಜಯ. ಹಾಗೆ ಟಿ ವಿನಲ್ಲಿ ನೀವು ನೋಡಿರ್ತೀರ, ಇಂಡಿಯಾ ಪಾಕಿಸ್ತಾನ ಏನಾಗುತ್ತೆ, ಕ್ರಿಕೆಟ್ ಆಗುತ್ತೆ. ಆಗ ಭಾರತ ಗೆದ್ದುಬಿಟ್ರೆ ಭಾರತಕ್ಕೆ ಜಯ, ವಿಜಯ ಅಂತ ಹೇಳ್ತೀವಿ. ಅದು ಪಾಕಿಸ್ತಾನ ಸೋಲ್ತು ಅಂತ ಹೇಳ್ತೀವಿ. ಜಯ, ಅಪಜಯ. ಭಾರತಕ್ಕೆ ಜಯ ಆಯಿತು, ಪಾಕಿಸ್ತಾನಕ್ಕೆ ಅಪಜಯ ಆಯಿತು. ಇದು ವಿರುದ್ಧ ಪದ ಅಂತ ಹೇಳ್ತೀವಿ. ಮುಂದೆ ಅದನ್ನು ಸಹ ಕಲಿಸೋಣ. ಉರಗ. ಉರಗ ಅಂದರೆ ಹಾವು. ಉರಗ ಅಂದರೆ ಹಾವು. ಸರ್ಪ. ಸರ್ಪ ಗೊತ್ತಲ್ಲ, ನಾಗರವು ಎಲ್ಲ ಹೇಳ್ತೀವಲ್ಲ ನಾವು, ಅದನ್ನು ನಾವು ಉರಗ ಅಂತ ಹೇಳ್ತೀವಿ. ಉರಗ ಅಂದರೆ ಹಾವು, ಸ್ನೇಕ್. ನಟ. ನಟ ಅಂದರೆ ನಟನೆಯನ್ನು ಮಾಡೋದು. ಯಾರಪ್ಪ ನಿಮಗೆ ತುಂಬ ಇಷ್ಟವಾದ ನಟ ಅಂದರೆ ಹಳಬರೆಲ್ಲ ಏನು ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಂತಾರೆ. ಆದರೆ ಇತ್ತೀಚಿನ ಮಕ್ಕಳು ಏನು ಹೇಳ್ತಾರೆ, ಯಶ್, ದರ್ಶನ್, ಕಿಚ್ಚ, ಈ ಥರ ಹೇಳ್ತಾರೆ. ಅವ್ರನ್ನ ಏನಂತೀವಿ ನಾವು, ನಟ. ನಟನೆಯನ್ನು ಮಾಡೋರನ್ನ, ಡ್ರಾಮಾ ಮಾಡೋರನ್ನ, ನಟನೆ ಮಾಡೋರನ್ನ, ಆ್ಯಕ್ಟ್ ಮಾಡೋರನ್ನ ನಟ ಅಂತ ನಾವು ಹೇಳ್ತೀವಿ. ಚದರ. ಚದರ ಅಂದರೆ ಅಳತೆ. ಒಂದು ರೂಮೇ ತಗೊಳ್ಳಿ, ಎಷ್ಟು ಚದರ ಇರ್ಬೋದು ಅಂತ ಹೇಳ್ತೀವಿ. ಉದ್ದ 10, ಅಗಲ 10 ಅಂತಂದರೆ ಉದ್ದ, ಅಗಲ, ಅದನ್ನು ನಾವೇನಂತೀವಿ, ಚದರ. ಒಂದು ಚದರ ಅಂದರೆ ಈ ಕಡೆ ಒಂದು, ಆ ಕಡೆ ಒಂದು, ಎಷ್ಟು ಚದರ ಇರುತ್ತೆ ಅಂತ ಹೇಳಿದಾಗ ಆಗ ಆ ಕಡೆ 10 ಚದರ ಇದೆ, ಈ ಕಡೆ 10 ಚದರ ಇದೆ ಅಂತ ಹೇಳ್ತೀವಿ ಅಲ್ವಾ. ಅದಕ್ಕೆ ನಾವು ಚದರ ಅಂದರೆ ಒಂದು ಅಳತೆಯ ಒಂದು ಮಾನ. ಇನ್ನು ಪಚನ. ಊಟ ಮಾಡಿದ್ದೆಲ್ಲ ನಾವು ಏನು ಮಾಡಬೇಕು, ಹಾಗೆ ಹೊಟ್ಟೆಲಿ ಇಟ್ಕೊಳ್ಳೋಕೆ ಸಾಧ್ಯನಾ? ಅದೆಲ್ಲ ಜೀರ್ಣ ಆಗಬೇಕು. ಜೀರ್ಣ ಆಗಬೇಕಾದ್ರೆ ನಾವು ಏನು ಮಾಡಬೇಕು, ಊಟ ಆಗಿದ ತಕ್ಷಣ ಮಲ್ಕೊಳ್ಳೋದು, ಇದು ಮಾಡಬಾರ್ದು. ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಕೊಡಬೇಕು. ಓಡಾಡೋದಾಗಲಿ, ನಿಂತ್ಕೊಳ್ಳೋದಾಗಲಿ, ವ್ಯಾಯಾಮ ಮಾಡೋದಾಗಲಿ ಮಾಡಿದಾಗ ನಮಗೆ ಪಚನ ಬೇಗನೆ ಆಗುತ್ತೆ. ನಾವು ತಿಂದಂಥ ಆಹಾರ 4 ಗಂಟೆಗೊಮ್ಮೆ ಖರ್ಚಾಗ್ಬಿಡುತ್ತೆ, ಅಂದರೆ ಜೀರ್ಣ ಆಗೋಗ್ಬಿಡುತ್ತೆ. ನಂತರ ಮತ್ತೆ ನಮಗೆ ಹಸಿವಾಗುತ್ತೆ. ಆಗ ಮತ್ತೆ ನಾವು ಊಟವನ್ನು ಮಾಡಿದಾಗ ಮತ್ತೆ ಅದು ಪಚನ ಆಗುತ್ತೆ, ಅಂದರೆ ಜೀರ್ಣ ಆಗುತ್ತೆ ಅಲ್ವಾ. ಹಾಗೆ ಈಗ ಬೆಳಗ್ಗೆ ನೀವೇನು ಮಾಡಿರ್ತೀರ, 9-9:30 ಶಾಲೆಗೆ ಬರುವಾಗ ತಿಂಡಿ ತಿಂದಿರ್ತೀರ. ಆಗಲೇ ಮಧ್ಯಾಹ್ನ 1 ಗಂಟೆಗಾಗಲೇ ಮತ್ತೆ ಊಟ ಅಲ್ವಾ. 10 ಗಂಟೆಗೆ ತಿಂದು ಬಂದಿರ್ತಿರ್ತಾನೆ, ಅದೇ ಇರುತ್ತಲ್ವ ಸಂಜೆವರೆಗೂ, ಇರುತ್ತಾ? ಇರಲ್ಲ ಅಲ್ವಾ. ಪಚನ ಆಗಿಬಿಡುತ್ತೆ, ಜೀರ್ಣ ಆಗಿಬಿಡುತ್ತೆ. ಮತ್ತೆ 1 ಗಂಟೆಗೆ ನಾವೇನು ಮಾಡ್ತೀವಿ, ಊಟ ಮಾಡ್ತೀವಿ. ಮತ್ತೆ ಸಂಜೆಗೆ ಮನೆಗೆ ಹೋಗಿದ ತಕ್ಷಣ ಅಮ್ಮ ಬಿಸ್ಕೆಟೋ ಇನ್ನೇನೋ ಸ್ನ್ಯಾಕ್ಸೋ ಏನೋ ಒಂದು ಕೊಡ್ತಾರೆ. ಮತ್ತೆ ರಾತ್ರಿ 8-8:30ಗೆಲ್ಲ ನೀವೇನು ಮಾಡ್ತೀವಿ, ಏನು ಮಾಡ್ತೀರಾ, ಊಟ ಮಾಡ್ತೀರಾ. ಹಂಗೆ ದಿವಸಕ್ಕೆ ಒಂದು 4 ಸಲ ಆದರೂ ನೀವು ಊಟ ಮಾಡ್ತೀರಾ. ಅಂದರೆ 3 ಸಲ ಊಟ ಮಾಡಿದ್ರೆ ಸಾಕು. ನೀವು ಮಕ್ಕಳಲ್ವಾ, ಅದು ಇದು ಸೈಡ್ಸ್ ಎಲ್ಲ ಹೆಚ್ಚಿಗೆ ತಿನ್ನೋದ್ರಿಂದ ಮಾಡಿದ್ರೂ ತಪ್ಪಿಲ್ಲ. ಅದ್ರ ಜೊತೆಗೆ ಹಾಲು, ನೀರು, ಹಾರ್ಲಿಕ್ಸು, ಹಣ್ಣು ಇವೆಲ್ಲವನ್ನು ತಿಂದರೆ ದೇಹಕ್ಕೆ ಶಕ್ತಿ ಆಗುತ್ತೆ. ಪಚನ ಆದ ನಂತರ ನಿಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ, ರಕ್ತ ಉತ್ಪನ್ನ ಆಗುತ್ತೆ, ಶಕ್ತಿ ಉತ್ಪನ್ನ ಆಗುತ್ತೆ. ನೀವು ಬೆಳೆಯುವ ಮಕ್ಕಳಲ್ವಾ, ನಿಮ್ಮ ಮಾಂಸಖಂಡಗಳು ಬೆಳಿಬೇಕು, ಮತ್ತು ಮೂಳೆಗಳು ಬೆಳಿಬೇಕು. ಪುಟ್ಟ ಮಕ್ಕಳಾಗಿ ಇರಲ್ಲ ನೀವು, ನಮಗೆ ದೊಡ್ಡವರು ಆಗಲೇಬೇಕು. ಅದರಿಂದ ಊಟ ಮಾಡಲೇಬೇಕು, ಪಚನ ಆಗಲೇಬೇಕು ಅಲ್ವಾ. ಅದಕ್ಕೆ ಜೀರ್ಣ ಆಗೋದಕ್ಕೆ ಪಚನ ಅಂತ ಹೇಳ್ತೀವಿ. ಇನ್ನು ನಯನ. ನಯನ ಅಂದ್ರೇನು, ಕಣ್ಣು. ನಯನ ಅಂದ್ರೇನು, ಕಣ್ಣು. ಕಣ್ಣು. ಹಾಗೆ ನೇತ್ರ ಅಂತಲೂ ಹೇಳ್ತೀವಿ. ನಯನ, ಕಣ್ಣು, ನೇತ್ರ, ಅಕ್ಷಿ. ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಒಂದು ಪದಕ್ಕೆ ಒಂದೇ ಅರ್ಥ ಇರಲ್ಲ, ಹಲವಾರು ಅರ್ಥಗಳಿರುತ್ತೆ, ಹಲವಾರು ಪದಗಳು ಸಹ ಅದಕ್ಕಿರುತ್ತೆ. ಇಲ್ಲಿ ನಯನ ಅಂತ ಹೇಳಿದ್ರು, ಆದರೆ ನಯನ ಅಂದ್ರೇನು, ಕಣ್ಣು, ನೇತ್ರ, ಅಕ್ಷಿ ಇವೆಲ್ಲನೂ ಬರುತ್ತೆ. ಇನ್ನಿತರ ಅರ್ಥಗಳು. ಇನ್ನು ಉರ. ಉರ ಅಂದ್ರೇನು ಹೇಳಿ? ಉರಗ ಅಂದರೆ ಹಾವು. ಉರ ಅಂದರೆ ಅದು ಒಂದು ಏನು, ಊರ ಅಂದರೆ ಊರಾಗ್ಬಿಡುತ್ತೆ ನೋಡಿ. ಅಲ್ಲಿ ದೀರ್ಘತರ ಹೂ ಅಂದ್ಬಿಟ್ರೆ ಊರ ಆಗ್ಬಿಡುತ್ತೆ. ಉರ ಅನ್ನೋದು ಒಂದು ಕೇವಲ ಒಂದು ಪದ. ಉರಗ ಹಾವು, ಉರ ಅಂದರೆ ಬರೀ ಒಂದು ಪದ. ಇನ್ನು ನಟನ ಅಂದರೆ ಆ್ಯಕ್ಟ್ ಮಾಡೋದು. ಈಗ ನೀವು ಗಾಂಧೀಜಿ ಜಯಂತಿಯ ದಿವಸ ಗಾಂಧೀಜಿ ಥರ ಬನ್ನಿ ಅಂತ ಹೇಳ್ತೀವಿ.
ಹಾಗೆ ಮಕ್ಕಳ ದಿನಾಚರಣೆ ದಿನ ನೆಹರು ಥರ ಬನ್ನಿ, ಇನ್ನಿತರ ವೇಷಗಳನ್ನು ಹಾಕ್ಕೊಂಬನ್ನಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿ ಬನ್ನಿ, ಸುಭಾಷ್ ಚಂದ್ರ ಬೋಸ್ ಆಗಿ ಬನ್ನಿ ಅಂತ ಹೇಳಿದಾಗ ನೀವೇನು ಮಾಡ್ತೀರಾ, ಅದೇ ರೀತಿಯ ವೇಷವನ್ನು ಧರಿಸ್ಕೊಂಡು ಬರ್ತೀರಾ, ನಟನೆಯನ್ನು ಮಾಡ್ತೀರಾ. ನಾನು ಈಗ ಗಾಂಧೀಜಿಯಾಗಿ ಬಂದಿದ್ದೇನೆ, ನಾನು ಈಗ ನೆಹರು ಆಗಿ ಬಂದಿದ್ದೇನೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಾಗಿ ಬಂದಿದ್ದೇನೆ, ಈ ಥರ ಹೇಳಿದಾಗ ಅದು ನಟನ ಆಗತ್ತೆ ಅಲ್ವಾ. ಹಾಗೆ ನೀವು ಟಿ ವಿ ನೋಡ್ತೀರಾ, ಸೀರಿಯಲ್ ನೋಡ್ತೀರಾ, ಅಲ್ಲಿ ಎಷ್ಟೊಂದು ಕತೆಗಳು ಎಲ್ಲ ಬರ್ತಾ ಇರ್ತದೆ, ಅದು ಸಹ ನಟನೆ. ಫಿಲಮ್ ನೋಡ್ತೀರಾ, ಅದು ಸಹ ನಟನೆಯನ್ನು ಮಾಡಿರ್ತಾರೆ ಅಲ್ವಾ. ಒಂದ್ಸಲ ಅಕ್ಕ ಆಗಿರ್ತಾರೆ, ಒಂದ್ಸಲ ಅಪ್ಪ ಆಗಿರ್ತಾರೆ, ಅಮ್ಮ ಆಗಿರ್ತಾರೆ. ಈ ರೀತಿ ಅವರು ಕತೆಗೆ ತಕ್ಕಂತೆ ನಟನೆಯನ್ನು ಮಾಡಿರ್ತಾರೆ. ವಚನ, ವಚನ ಅಂದರೆ ಮಾತು, ನಾವು ಆಡೋ ಮಾತು ಏನು ಹೇಳ್ತೀವಿ ನಾವು, ವಚನ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಇದಿಷ್ಟು ಪದಗಳ ಅರ್ಥ ಆಯಿತು. ಪದಗಳು ಇದನ್ನು ಸಹ ಪದ, ಯಮ, ಉಡ, ಜಡ, ಪಟ, ಚರ, ಇದನ್ನು ನೀವೇನು ಮಾಡಬೇಕು, ಮತ್ತೆ ನಕಲನ್ನು ಮಾಡಬೇಕು, ಮಾಡೋದ್ರ ಜೊತೆ ಓದಲಿಕ್ಕೂ ಬರಬೇಕು. ಮಾಡ್ತೀರಲ್ವಾ. ಹಾಗೆ ಇಲ್ಲಿ ನೋಡಿ ಮತ್ತೆ ಪದ ಕೊಟ್ಟಿದ್ದಾರೆ, ಜಪ, ನಯ, ಉರ ಮತ್ತು ಚಮಚ. ಇದು ಸಹ ನೀವೇನು ಮಾಡಬೇಕು, ಅದನ್ನು ಬರಬೇಕು. ಜಪ ಅಂದರೆ ಗೊತ್ತಲ್ಲ, ಜಪವನ್ನು ಮಾಡೋದು. ನಯ ಅಂದರೆ ಗೊತ್ತಲ್ಲ, ತುಂಬ ನೈಸಾಗಿರೋದು. ಉರ ಅಂದ್ರೇನು, ಎದೆ. ಉರ ಅಂದರೆ ಎದೆ, ಎದೆ. ಉರಗ ಅಂದರೆ ಹಾವು, ಗಾ ತೆಗೆದುಬಿಟ್ರೆ ಉರ ಆಗುತ್ತೆ. ಉರ ಅಂದರೆ ನಮ್ಮ ಎದೆಯ ಭಾಗಕ್ಕೆ ಉರ. ಜಠರ ಅಂದರೆ ಹೊಟ್ಟೆ. ನಯನ, ಅಕ್ಷಿ, ಹೇಗೆ ಹೇಳ್ತೀವ ಇದಕ್ಕೆ, ಕರ, ಕೈ ಅಂದರೆ ಕರ, ಹೌದಾ. ಹಾಗೆ ಹಾಗೆ ಎದೆಯ ಭಾಗಕ್ಕೆ ಉರ ಅಂತ ಹೇಳ್ತೀವಿ. ಏನು ಹೇಳ್ತೀವಿ, ಉರ. ಅದಕ್ಕೆ ಗಾ ಸೇರಿಸ್ಬಿಟ್ರೆ ಹಾವಾಗ್ಬಿಡುತ್ತೆ, ಗಾ ತೆಗೆದ್ಬಿಟ್ರೆ ಎದೆ ಆಗತ್ತೆ. ಚಮಚ, ಸ್ಪೂನ್. ಚಮಚ ಅಂದರೆ ಸ್ಪೂನ್ ಅಲ್ವಾ. ಈಗ ನಾವು ಇಲ್ಲಿ ಸರಿಯಾದ ಪದವನ್ನು ತುಂಬಬೇಕು, ಹೌದಾ. ನೋಡಿ ಇಲ್ಲಿ ಡ್ಯಾಶ್ ಇದೆ, ಟಾ ಇದೆ. ಡ ಹಾಕಿದ್ರೆ ಡಟ ಆಗುತ್ತೆ, ಪ ಹಾಕಿದ್ರೆ ಪಟ ಆಗುತ್ತೆ, ಯಾ ಹಾಕಿದ್ರೆ ಯಟ ಆಗುತ್ತೆ. ಆದರೆ ಸರಿ ಯಾವುದು, ಸರಿ ಯಾವುದು ಹೇಳಿ ಮಕ್ಕಳ, ಸರಿಯಾಗಿರೋ ಪದ ಯಾವುದು, ಯಾವುದನ್ನು ಹಾಕ್ತೀರಾ ಇಲ್ಲಿ ನೋಡಿ. ಈ ಎರಡನೇ ಅಕ್ಷರ ಪ ಇದೆಯಲ್ಲ, ಪಾನ ನೀವು ಇಲ್ಲಿ ಹಾಕಬೇಕು, ಪ. ನೋಡಿ ಈಗ ಪಟ ಆಯಿತು. ಏನಾಯಿತು, ಪಾಠ, ಪಟ. ಇನ್ನು ಡ್ಯಾಶ್ ನಾ ಇದೆ. ಇಲ್ಲಿ ಚ ಆವರಣ, ಇದಕ್ಕೇನು ಹೇಳ್ತೀವಿ, ಆವರಣ, ಬ್ರ್ಯಾಕೆಟ್, ಚ, ಕಾಮ, ಕಾಮ ಅಂದರೆ ಇನ್ನೂ ಇದೆ, ಪ, ಪ ಅನ್ನೋದೊಂದು ಅಕ್ಷರ, ಯ ಇನ್ನೂ ಅಕ್ಷರ ಮುಗೀತು ಅನ್ನೋದಕ್ಕೆ ಆವರಣನ ಕ್ಲೋಸ್ ಮಾಡ್ತೀವಿ, ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ತೀವಿ. ಈಗ ನೋಡಿ ನ, ಚ, ನ ಚ ನ ಅಂದರೆ ಅರ್ಥನೇ ಇಲ್ಲ. ನ ಪ ನ, ನಪನ ಅಂದ್ರೂ ಅರ್ಥ ಇಲ್ಲ. ಸರಿಯಾದ ಯಾವುದು, ನ, ಯಾನ. ಯಾನ ನೀವೇನು ಮಾಡಬೇಕು, ನ, ಯ, ನ. ನೋಡಿ ನಯನ ಅಂತ ಬರೆದ್ರಿ. ಈಗ ಈ ಪದ ಏನಾಯಿತು, ಸರಿಯಾದ ಅರ್ಥವನ್ನು ಕೊಡುತ್ತೆ. ನಯನ ಅಂದರೆ ಕಣ್ಣು. ನಯನ ಅಂದ್ರೇನು, ಕಣ್ಣು. ಹಾಗೆ ಮುಂದಿಂದು ಡ್ಯಾಶ್, ರಾಗ. ಡ್ಯಾಶ್ ಇದೆ, ರಾ ಇದೆ, ಗ ಇದೆ. ಆವರಣ ಹೂ, ಕಾಮ, ಯ, ಕಾಮ, ಛ, ಆವರಣ ಕ್ಲೋಸ್. ಕಾಮ ಅಂದ್ರೇನು, ಇನ್ನೂ ಇದೆ, ಅಲ್ಪ ವಿರಾಮ. ಈಗ ನೋಡಿ ಹೂ ಇದೆ, ಹೂ ರಾಗ ಉರಗ, ಯ ರಾಗ ಎರಗ, ಚ ರಾಗ ಚರ. ನೀವು ಮೂರು ಅಕ್ಷರಕ್ಕೂ ಟ್ರೈ ಮಾಡಬೇಕು. ಮೊದಲು ಏಕ್ದಮ್ ಬರೆಯೋಕ್ಕೆ ಹೋಗಬಾರ್ದು. ಫಸ್ಟು ಅಕ್ಷರ ಯಾವುದು ಅದಕ್ಕೆ ಸರಿ ಹೊಂದುತ್ತೆ ಅದನ್ನು ನಾವು ಬರೆದು ಅಭ್ಯಾಸ ಮಾಡ್ಕೋಬೇಕು. ನೋಡಿ ಈಗ ಹೂ ಹಾಕಿದ್ರೆ ಸರಿ ಹೋಗುತ್ತಲ್ವಾ, ಆಗ ನಾವು ಕಂಡಿಡಿದ್ವಿ ಅಂತ ಅದಕ್ಕೊಂದು ಲೈನ್ ಹಾಕೊಳ್ಳೋಣ. ಈಗ ನಾವಿಲ್ಲಿ ಹೂ ರಾಗ ಉರಗ, ಹೌದಾ, ಉರಗ ಆಯ್ತಲ್ವಾ. ನೆಕ್ಸ್ಟ್ ಬ ಇದೆ, ಡ್ಯಾಶ್ ಇದೆ, ವಾ ಇದೆ. ಬ, ಬ, ನ, ಬ, ಬ, ವ, ಬಬವ. ಏನು ಅರ್ಥನಾ, ಇಲ್ಲ. ಸ, ಬ, ಸ, ವ, ಬಸವ. ಜ, ಬ, ಜ, ವ, ಬಜವ. ಆಗಲ್ಲ. ಹಾಗಾದರೆ ಸರಿ ಯಾವುದು ಗೊತ್ತಾಗೋಯ್ತು ಈಗ ನಿಮಗೆ. ಬ, ಸ, ವ, ಬಸವ ಅಂತ ಹಾಕಿದಾಗ ಅಲ್ಲಿ ನಮಗೆ ಸರಿಯಾದ ಉತ್ತರ ಸಿಕ್ಕತ್ತೆ. ಉ, ಡ, ಯ. ಉ, ಡ, ಯ. ಉ, ಡ, ಯ ಅಲ್ವಾ. ಆವರಣದಲ್ಲಿ ಡ ಇದೆ, ಅಲ್ಪ ವಿರಾಮ, ದ, ಅಲ್ಪ ವಿರಾಮ, ಟ, ಆವರಣ ಕ್ಲೋಸ್. ಈಗ ನಾವಿಲ್ಲಿ ದ ಅಕ್ಷರ ತಗೊಂಡ್ರೆ ಪದ ಅರ್ಥವನ್ನು ಕೊಡುತ್ತೆ. ಉದಯ, ಉದಯ.
ಅರ್ಥ ಆಗ್ತಿದೆ ಮಕ್ಕಳ? ಉದಯ. ನೆಕ್ಸ್ಟು 6ನೇದು ವ ಡ್ಯಾಶ್ ನ. ವ ಉ ನ. ವವುನ ನೋ ಬರಲ್ಲ. ವಚನ ವಚನ. ವ ಯ ನ ವಯನ ಬರುತ್ತಾ? ಇಲ್ಲ. ನೋಡಿ, ಚಾ ತಗೊಂಡಾಗ ಮಾತ್ರ ನಮಗೆ ಬರುತ್ತೆ. ವಚನ ಅಂದರೆ ಮಾತು, ಪಟ ಅಂದರೆ ಗಾಳಿಪಟ, ನಯನ ಅಂದರೆ ಕಣ್ಣು, ಉರಗ ಅಂದರೆ ಹಾವು, ಬಸವ ಅಂದರೆ ನಂದಿ ಎತ್ತು, ಉದಯ ಅಂದರೆ ಸೂರ್ಯ ಹುಟ್ಟೋದು, ವಚನ ಅಂದರೆ ಮಾತು ಅಲ್ವಾ? ಹಾಗೆ ಇಷ್ಟು ಪದಗಳನ್ನು ನಾವು ರಚನೆಯನ್ನು ಮಾಡಿದ್ವಿ. ಇದನ್ನು ನಾವೇನಂತೀವಿ? ಆರಿಸಿ ಬರೆಯಿರಿ. ಸರಿಯಾದ ಪದವನ್ನು ನಾವು ಆರಿಸಿ ಬರೀಬೇಕು. ಈಗ ನೀವು ಮನೇಲಿ ಮಾಡಬೇಕಾಗಿರೋದು ಏನೇನು? ಪಾಠವನ್ನು ಚೆನ್ನಾಗಿ ಓದಬೇಕು. ನಂತರ ಈ ಪದಗಳನ್ನೆಲ್ಲ ನೀವು ನಕಲನ್ನು ಮಾಡಬೇಕು. ಹಾಗೆ ಈ ಪದಗಳನ್ನು ಸಹ ನೀವೇನು ಮಾಡಬೇಕು? ಅಕ್ಷರಗಳನ್ನು ಸಹ ತುಂಬಬೇಕು. ಈ ಪದಗಳನ್ನು ಓದ್ಬಿಟ್ಟು ಒಂದು ಹಾಳೆಯಲ್ಲೂ ಬರೆಯಿರಿ. ಹಾಗೆ ಈ ಪದವನ್ನು ತುಂಬಿ, ಹಾಗೆ ಇದನ್ನು ತುಂಬಿ ಆರಿಸಿ ಬರೆಯಿರಿ. ನೀವೇನು ಮಾಡಿ ನೋಡಿ, ಇವೆಲ್ಲ ಇದರಲ್ಲೇ ಮಾಡಿಬಿಡಿ. ಇವೆಲ್ಲ ಇಲ್ಲೇ ಭರ್ತಿ ಮಾಡಿ. ಭರ್ತಿ ಆದಮೇಲೆ ನೀವೇನು ಮಾಡಬೇಕು? ಕನ್ನಡ ನೋಟ್ಸ್ ಇದೆಯಲ್ಲ ನೀವು ಹತ್ರ, ಆ ಕನ್ನಡ ನೋಟ್ಸಲ್ಲಿ ನೀವು ಒಂದೊಂದು ಸಲ ಇದನ್ನು ಬರೆದ್ರೆ ಸಾಕು. ಯಾವುದನ್ನ? ಪದ, ಪಟ, ಜಪ, ವಚನ, ಈ ಪದಗಳಿದೆಯಲ್ಲ, 5, 10, 15, 20 ಪದಗಳನ್ನು ಬರೆದು ಆರಿಸಿ ಬರೆಯಿರಿ. ನಾವು ಕಾಲಮನ್ನು ಬರೆದ್ರೆ ನೀಟಲ್ಲಿ ಕನ್ನಡ ನೋಟ್ಸಲ್ಲಿ ಇಷ್ಟನ್ನು ಬರೆಯಿರಿ. ಹಾಗೆ ಈ ಒಂದು 6 ಆರಿಸಿ ಬರೆಯಿರಿ ಸಾಲಿದೆಯಲ್ಲ, ಇದನ್ನ ಒಂದು ಹಾಳೆಯಲ್ಲೂ ಸಹ ನೀವು ಬರೆದು ನನಗೆ ಕೊಡಬೇಕು. ಈ ಹಾಳೆಯಲ್ಲಿ ಬರೆದಿರೋದಕ್ಕೆ ನಾನು ನಿಮಗೆ ಮಾರ್ಕ್ಸ್ ಹಾಕೋತೀನಿ. ಅದು ನಿಮ್ಮ ಮಾರ್ಕ್ಸ್ ಎಂಟ್ರಿಗೆ ಆಗತ್ತೆ. ಇದು ನೋಟ್ಸಲ್ಲಿ ನೀವು ಬರೀಬೇಕಾಗಿರೋದು ಪದಗಳನ್ನು ಮತ್ತು ಆರಿಸಿ ಬರೆಯಿರಿ. ನೋಟ್ಸಲ್ಲಿ ಬರೀರಿ, ಬಟ್ ಪುಸ್ತಕದಲ್ಲಿ ಎಲ್ಲವನ್ನೂ ಬರೀಬೇಕು, ತುಂಬಿಸ್ಬೇಕು. ಪುಸ್ತಕದಲ್ಲಿ ನಿಮ್ಮ ಈ ಸವಿಗನ್ನಡ ಪುಸ್ತಕದಲ್ಲಿ ಏನು ಮಾಡಬೇಕು? ನೀವು ಇದನ್ನೂ ಭರ್ತಿ ಮಾಡಬೇಕು, ಇದನ್ನೂ ಭರ್ತಿ ಮಾಡಬೇಕು, ಇದನ್ನೂ ಭರ್ತಿ ಮಾಡಬೇಕು. ಹಾಗೆ ಕನ್ನಡ ನೀಟ್ನಲ್ಲಿ ಈ 20 ಪದಗಳನ್ನು ಮತ್ತು ಆರಿಸಿ ಬರೆಯರನ್ನು ಬರೆದ್ರೆ ಸಾಕು. ಆಯ್ತಾ? ಮತ್ತು ಒಂದು ಹಾಳೆ ತಗೋಬೇಕು. ಹಾಳೆ ಅಂದರೆ ಈ ಥರ ಬರೀ ಪ್ಲೈನ್ ಹಾಳೆ ಇರುತ್ತಲ್ಲ, ಅದರಲ್ಲಿ, ಅದು ಪ್ಲೈನ್ ಅಥವಾ ಗೆರೆ ಇದ್ರೂ ಪರವಾಗಿಲ್ಲ, ಎಕ್ಸಾಮ್ ಹಾಳಲ್ಲಿ ಇದಿಷ್ಟನ್ನು ಬರೀರಿ. ಒಂದು ವೇಳೆ ಸಿಕ್ಕಲಿಲ್ಲ ಅಂದರೆ ನಿಮ್ಮ ನೋಟ್ಬುಕ್, ಹಳೆ ನೋಟ್ಬುಕ್ ಇರುತ್ತೆ ನಿಮ್ಮ ಹತ್ರ, ಆದರೆ ಹಾಳೆಯಲ್ಲಿ ಒಂದು ಹಾಳೆನ ತೊಗೊಂಡ್ಬೇಕಾದ್ರೂ ನನಗೆ ಬರೆದು ಇದನ್ನು ಕೊಡ್ಬೋದು. ಇದಕ್ಕೆ ನಾನು ನಿಮಗೆ 5 ಮಾರ್ಕ್ಸನ್ನು ಇಟ್ಟಿರ್ತೀನಿ. ಕರೆಕ್ಟಾಗಿ ಬರೆದೆ 5ಕ್ಕೆ 5 ಮಾರ್ಕ್ಸು ನಿಮಗೆ ಸಿಕ್ಕತ್ತೆ. ಅರ್ಥ ಆಯ್ತಾ ಮಕ್ಕಳ? ಈಗ ಕಲ್ತಿದ್ದ ಅಕ್ಷರನ ಮತ್ತೊಮ್ಮೆ ನಿಮಗೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ನೋಡಿ, ಈ ಅದರಲ್ಲಿ ಕಲ್ತಿದ್ದ ಅಕ್ಷರ: ರಸ, ಸರ, ದರ, ಅರ, ಅಗರ, ಸಗರ, ಸರಸ, ದಸರ, ಸದರ, ದರಗ, ಗರಗಸ, ಸರಸರ, ದರದರ, ಗರಗರ. ನೋಡ್ಕೊಂಡ್ರ ಮಕ್ಕಳ? ಇದಿಷ್ಟು ನೀವು ಕಲ್ತಿದ್ದು ಯಾವುದರಲ್ಲಿ? ರಗಸದಹದಲ್ಲಿ ಕಲ್ತಿದ್ದು. ರಸ, ಸರ, ದರ, ಅರ, ಅಗರ, ಸಗರ, ಸರಸ, ದಸರ, ಸದರ, ದರಗ ಅಲ್ವಾ? ಗರಗರ, ದರದರ ಅಲ್ವಾ? ಇದಿಷ್ಟನ್ನು ನೀವು ಕಲ್ತ್ರಿ. ಹಾಗೆ ಜವಮಾಪನದಲ್ಲಿ ಏನು ಕಲ್ತ್ರಿ? ನೋಡಿ, ಜವಮಾಪನದಲ್ಲಿ ಜನ, ವನ, ಬನ, ಗಜ, ಮಗ, ಮರ, ವರ, ದನ, ಗಮನ, ನಗರ, ಅಮರ, ಸಮರ, ದವಸ, ಮಸಣ, ವನಜ, ಜಲಜ, ಸಮರಸ, ಅಜಗಜ. ಇದಿಷ್ಟು ನೀವು ಎಲ್ಲಿ ಕಲ್ತ್ರಿ? ರಗಸದಹ ಮತ್ತು ಜವಮಾಪನ ಎರಡೂ ಸೇರಿ ಇದಿಷ್ಟು ಪದಗಳನ್ನು ಕಲ್ತ್ರಿ. ಅಂದರೆ ಆ 5 ಅಕ್ಷರಗಳು, ಈ 5 ಒಟ್ಟು 10 ಅಕ್ಷರಗಳಿಂದ ಈ ಪದಗಳ ರಚನೆಯನ್ನು ಕಲ್ತ್ರಿ. ಇದು ನಿಮಗೆ ಓದಲಿಕ್ಕೂ ಬರಬೇಕು. ನೆಕ್ಸ್ಟು ಈಗ ಪಯ ಉಡದಲ್ಲಿ ಏನು ಕಲ್ತ್ರಿ ನೋಡೋಣ. ಪಟ, ಉಡ, ಪದ, ಜಡ, ನಟ, ಯಮ, ಪರ, ಚಲನ, ಉದರ, ಉದಯ, ವಚನ, ಚದರ, ಉರಗ, ನಯನ, ಉಗಮ, ಪವನ, ಪಚನ, ಸಡಗರ, ಚಟಪಟ,
ಪಟ ಪಟ ಡಬ ಡಬ. ಹೌದಾ, ಇದಿಷ್ಟು ಕಲ್ತ್ರಿ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ, ಮತ್ತೊಮ್ಮೆ ನೋಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಇದು ಕಲ್ತ್ರಿ ಅಲ್ವಾ? ಇಲ್ಲಿರೋ ಪದಗಳನ್ನು ಕಲ್ತ್ರಿ ಅಲ್ವಾ? ಎಷ್ಟೊಂದು ಪದಗಳನ್ನ ಕಲ್ತಂಗೆ ಆಯಿತು ನೀವೀಗ. ಇದನ್ನ ನಿಮ್ಗೆ ಓದ್ಲಿಕ್ಕೂ ಬರುತ್ತೆ, ಬರೆಯೋದಕ್ಕೂ ಬರುತ್ತೆ ನೋಡಿ. ಈಗ ಆಯ್ತಾ ಮಕ್ಕಳ? ಓಕೆ, ಈಗ ಇವತ್ತು ನೀವೇನೇನು ಕಲ್ತ್ರಿ? ಮೊದಲನೇದಾಗಿ ಒಳ್ಳೆ ಪ್ರಾಮಾಣಿಕೆಯ ಕಥೆಯನ್ನು ತಿಳ್ಕೊಂಡ್ರಿ. ಹಾಗೆ ಪಯ ಉಡಾಟಚದ ಪಾಠದ ಪದಗಳು ಮತ್ತು ಅದರಲ್ಲಿ ಬರುವಂಥ ಅರ್ಥಗಳು, ಆರಿಸಿ ಬರೀರಿ, ಇವನ್ನೆಲ್ಲನೂ ಕಲ್ತ್ಕೊಂಡ್ರಿ. ಕೊನೆಯದಾಗಿ 3 ಹಂತಗಳಿಂದ ಕಲಿತಂಥ ಪದಗಳನ್ನು ಸಹ ನೀವು ಈ ಒಂದು ಅಕ್ಷರದ ಪದಗಳ ಕಾರ್ಡಿನಲ್ಲೂ ಸಹ ನೀವು ನೋಡಿದ್ರಿ. ಇಲ್ಲಿಗೆ ನೀವು 3 ಹಂತಗಳನ್ನು ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತ ನಾನು ತಿಳ್ಕೊತೀನಿ. ಇಲ್ಲೊಂದು ಪದ ಇದೆ ನೋಡಿ, ಜಪ, ಜಯ, ನಟ, ಪದ, ದಡ, ನಯನ, ವಚನ, ಉರಗ, ಪದರ, ಚಟಪಟ, ಡಬ ಡಬ, ಅಪಜಯ. ನೋಡಿ, ಇಲ್ಲೂ ಸಹ ಅದನ್ನೇ ರಿಪೀಟ್ ಆಗಿ ಬಂದಿದೆ. ಆದ್ದರಿಂದ ನೀವು ಇಷ್ಟೊಂದು ಅಕ್ಷರಗಳನ್ನು ಕಲ್ತ್ಕೊಂಡ್ರಿ ಅಲ್ವಾ? ನೋಡಿ, ಕಲ್ತಿದ್ದು ಮೊದಲು 5 ಅಕ್ಷರ, ಮತ್ತು 5 ಅಕ್ಷರ, ಇವತ್ತು 6 ಅಕ್ಷರ, ಒಟ್ಟು 16 ಅಕ್ಷರಗಳಿಂದ ಹಲವಾರು ಪದಗಳನ್ನು ನೀವು ರಚನೆ ಮಾಡಿದ್ರಿ. ಸುಮಾರು 20, 30, 40, 50 ಹತ್ರನೂ ನಿಮಗೆ ಪದಗಳು ಬರುತ್ತೆ. ನಾನು ತೋರಿಸಿದಷ್ಟೇ ಅಲ್ಲದೆ ಇನ್ನೂ ಹಲವು ಪದಗಳನ್ನು ನೀವು ಮಾಡ್ಬೋದು. ಹಾಗೆ ನಾನು ಹೇಳಿದ ಕಥೆಯಂತೆ ನೀವು ಸಹ ನಡ್ಕೊಳ್ಳಿ, ಪ್ರಾಮಾಣಿಕವಾಗಿ ಇರಲಿ. ಇಲ್ಲಿಗೆ ಈ ಪಾಠವನ್ನು ನಾನು ಏನು ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಕ್ಕಳ.